ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH ಮಹಾಭಾರತದ ಈ ದಿನದ ಚರ್ಚೆಯಲ್ಲಿ ಬರದ ನಡುವೆ ನೀರು ಬಿಡೋ ಶಿಫಾರಸು. ಮುಂದೇನು? ನೀರು ಬಿಡಬೇಕಾ ಅಥವಾ ತಡಿಬೇಕಾ? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬರದಿಂದಾಗಿ ಬಿತ್ತಿದ ಬೀಜ ಮೊಳಕೆ ಒಡೆದೇ ಒಣಗೋಗ್ತಾ ಇರುವಾಗ ಯಾವುದೇ ರೈತರಿಗಾದ್ರೂ ಕಣ್ಮುಂದೆ ಯಥೇಚ್ಛವಾಗಿ ನೀರು ಪಕ್ಕದ ರಾಜ್ಯಕ್ಕೆ ಹರಿದೋಗ್ತಾ ಇದ್ರೆ ನಿಜವಾಗ್ಲೂ ಅದನ್ನ ನೋಡೋದು ಸಂಕಟದ ವಿಚಾರನೇ. ಅದರಲ್ಲೂ ಕಾವೇರಿ ನದಿ ನೀರು ಅಂತ ಬಂದಾಗ ಕನ್ನಡಿಗರಿಗೆ ಇದು ಭಾವನಾತ್ಮಕ ವಿಚಾರ ಕೂಡ. ಹೀಗಾಗಿ ತಮಿಳುನಾಡಿಗೆ ನೀರು ಬಿಡಬೇಕು, ಅದರಲ್ಲೂ ಕರ್ನಾಟಕಕ್ಕೆ ಸಂಕಷ್ಟ ಇರೋ ಸಂದರ್ಭದಲ್ಲಿ ಅಂದಾಗ ಹೋರಾಟಗಳಾಗತ್ತೆ, ಘೋಷಣೆಗಳನ್ನ ಕೂಗಲಾಗತ್ತೆ, ಬಂದ್ ಆಚರಣೆಗೆ ಕರೆಯನ್ನ ನೀಡಲಾಗತ್ತೆ. ಆದರೆ ಅಸಲಿಗೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದ ಆಗ್ತಾ ಇರುವ ಬೆಳವಣಿಗೆಗಳು ಬಹಳ ಪ್ರಮುಖವಾಗಿ CWRC ಶಿಫಾರಸು ಏನ್ ಮಾಡಿದೆ, ಇದು ಆದೇಶ ಅಲ್ಲ, ಶಿಫಾರಸು. ಈ ಶಿಫಾರಸಿನ ನಂತರದಲ್ಲಿ ಕರ್ನಾಟಕಕ್ಕೆ ಹಾಗಾದ್ರೆ ಆಯ್ಕೆನೇ ಮುಗಿದು ಹೋಯ್ತಾ? ನೀರು ನಮ್ಮಲ್ಲಿಲ್ಲ ಅಂದ್ರೂ ಕೂಡ ಬಿಡಲೇಬೇಕಾದ ಪರಿಸ್ಥಿತಿಗೆ ಕರ್ನಾಟಕ ಸಿಲುಕೊಳ್ತಾ? ಕರ್ನಾಟಕದ ವಾದ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗೋಯ್ತಾ? ರಾಜ್ಯ ಸರ್ಕಾರ ಎಡು ಬಿಡ್ತಾ? ಇನ್ನು ನೀರು ಕೊಡಲೇಬೇಕಾದ ಅನಿವಾರ್ಯ ಪರಿಸ್ಥಿತಿಗೆ ಹಾಗಾದ್ರೆ ಪರಿಹಾರ ಅನ್ನೋದು ಇಲ್ಲವೇ ಇಲ್ವಾ? ಮುಂದಿರುವ ಆಯ್ಕೆ ಆದ್ರೂ ಏನು? ಇಂಥ ವಿಚಾರಗಳ ಬಗ್ಗೆ ಬಹುಶಃ ಚರ್ಚೆ ಅಗತ್ಯ. ನಾನು ಆಗ್ಲೇ ಹೇಳ್ದಾಗೆ ರೈತರಿಗೆ ಸಂಕಟ, ಹಾಗೆ ಕನ್ನಡ ಪರ ಹೋರಾಟಗಾರರಿಗೆ, ಕನ್ನಡಿಗರಿಗೆ ಇದು ಒಂದು ರೀತಿಯಲ್ಲಿ ಧರ್ಮ ಸಂಕಟ. ಹೀಗಿದ್ರೂ ಕೂಡ ನದಿ ನೀರು ಅಥವಾ ಹರಿಯೋ ನೀರಿಗೆ ದೊಂಡೆ ನಾಯಕನ ಅಪನಯ ಬೇಕಾ ಅಂತ ಕೇಳಿದ್ರೆ ಬೇಕು ಅನ್ನೋ ರೀತಿಯಲ್ಲಿದೆ ಸದ್ಯದ ಪರಿಸ್ಥಿತಿ. ಯಾಕಂದ್ರೆ ಈ ನದಿ ನೀರು ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಸಮಿತಿ ಇದೆ, ಪ್ರಾಧಿಕಾರ ಇದೆ, ನ್ಯಾಯಾಧೀಕರಣ ಇದೆ. ಇದೆಲ್ಲವನ್ನ ಮೀರಿ ಕರ್ನಾಟಕದ ಭಾವನಾತ್ಮಕ ಸಂಬಂಧ ಕಾವೇರಿ ನದಿ ನೀರಿನ ವಿಚಾರಕ್ಕೆ, ಅದನ್ನ ಉಳಿಸ್ಕೊಳ್ಳುವ ಪ್ರಯತ್ನ ರಾಜಕೀಯವಾಗೂ ಕೂಡ ಮಾಡಲಿಕ್ಕೆ ಆಯ್ಕೆಗಳಿರುವಾಗ ಹೋರಾಟ ಅಥವಾ ಧಿಕ್ಕಾರ ಇದೆಲ್ಲದರಿಂದ ನಮಗೆ ಸಿಗೋ ಪ್ರಯೋಜನ ಏನು? ಪ್ರಯೋಜನ ಸಿಗುತ್ತೆ ಅನ್ನೋ ಹಾಗಿದ್ರೆ ಪ್ರತಿಭಟನೆಗಳು ಇಷ್ಟು ಪ್ರಮಾಣದಲ್ಲಿ ಸಾಕಾಗುತ್ತಾ? ವಿಜಯ್ ಅವ್ರು ಬೇರೆ ಬರ್ತಾ ಇದ್ದಾರೆ, ಅವ್ರು ಬಂದಾಗ್ಲೂ ಕೂಡ ಪ್ರತಿಭಟನೆಗಳಾಗಬೇಕಾ? ಅವ್ರು ಬಂದಾಗ ಮಾತುಕತೆ ಕೂರ್ಬೇಕಾ? ಇಂಥ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಸದ್ಯದ ಕಾವೇರಿ ಡೆವಲಪ್ಮೆಂಟ್. ಹೀಗಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಹೋರಾಟ, ಆಕ್ರೋಶ, ರಸ್ತೆ ತಡೆದು ಪ್ರತಿಭಟನೆ, ಸರ್ಕಾರದ ವಿರುದ್ಧ ಧಿಕ್ಕಾರ, ರಕ್ತ ಕೊಟ್ಟೆವು ನೀರು ಕೊಡೆವು ಅನ್ನೋ ಘೋಷಣೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಕೊಟ್ಟ ನಿರ್ದೇಶನಕ್ಕೆ ರಾಜ್ಯದ ಅನ್ನದಾತರ ಪ್ರತಿಕ್ರಿಯೆ ಇದು. ಕಾವೇರಿ ನದಿ ನೀರು ಅಂದ್ರೆ ಕೇವಲ ಕೃಷಿ, ಕುಡಿಯೋ ನೀರಿನ ಅಗತ್ಯ ಮಾತ್ರ ಅಲ್ಲ, ಕಾವೇರಿ ಕನ್ನಡಿಗರಿಗೆ ಭಾವನಾತ್ಮಕ ವಿಚಾರವೂ ಹೌದು. ಹಾಗಾಗಿ ಕೇವಲ ರೈತರಲ್ಲ, ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದಿವೆ. ಆದರೆ ನದಿ ನೀರು ಹಂಚಿಕೆ ಕೇವಲ ಭಾವನಾತ್ಮಕ ಪ್ರತಿಕ್ರಿಯೆ ಮೇಲೆ ನಿರ್ಧಾರವಾಗುವ ವಿಚಾರವಲ್ಲವಲ್ಲ. ಕಾವೇರಿ ನೀರಿಗೆ ಸಂಬಂಧಪಟ್ಟಂತೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಇದೆ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ, ಅದನ್ನೂ ಮೀರಿ ನ್ಯಾಯಾಧೀಕರಣ ಮೊರೆ ಹೋಗುವ ಅವಕಾಶವೂ ಇದೆ. ಈ ಎಲ್ಲೆಡೆ ನೀರು ಹಂಚಿಕೆ ಪ್ರಮಾಣ ತೀರ್ಮಾನ ಆಗೋದು ತಾಂತ್ರಿಕ ಅಂಶ ಮತ್ತು ವಾಸ್ತವ ವಸ್ತುಸ್ಥಿತಿ ಆಧಾರದ ಮೇಲೆ. ಇವತ್ತು ನಮ್ಮ ಹತ್ರ ಕೇವಲ 52 TMC ಇರೋದು, ರೈಟ್. ಒಂದು 12 TMC ಕ್ಯಾರಿ ಓವರ್ ಸ್ಟೋರೇಜ್ ಇತ್ತು ಲಾಸ್ಟ್ ಇಯರ್ ಇಂದ. ಈ ವರ್ಷ ಒಂದು 39 TMC ಬಂದಿದೆ. ಬಟ್ ಟೋಟಲಿ ದೇರ್ ಇಸ್ ಶಾರ್ಟೇಜ್ ಆಫ್ 65% ಆಫ್ ಫ್ಲೋಸ್ ಇನ್ ಕರ್ನಾಟಕ. ನಮಗೇನು ಬರ್ಬೇಕಾಗಿತ್ತು ಅದರಲ್ಲಿ 65% ಕಡಿಮೆ ಬಂದಿದೆ, ರೈಟ್. ಹೀಗಾಗಿ we are in a very difficult position, no doubt about it. At the end of the year, 4 reservoirs nalli namagenu irrigation ide, drinking water requirements ive, that requires nearly 120 TMC of water, right? So now hege idan management ಮಾಡಬೇಕು, ಇದನ್ನೆಲ್ಲ ಬಹಳ ವಿಚಾರ ಮಾಡಬೇಕು. ರಾಜ್ಯದಲ್ಲಿ ಬರ ಇದೆ ವಾಸ್ತವ, ಮಳೆ ಕೊರತೆ ಇದೆ ಅದು ವಾಸ್ತವ. ಕಾವೇರಿ ನದಿ ನೀರು ಸದ್ಯ ಕರ್ನಾಟಕಕ್ಕೆ ಸಾಕಾಗದಷ್ಟು ಇದೆ, ಇದು ವಾಸ್ತವವೇ. ಆದರೆ ಅತ್ತ ತಮಿಳುನಾಡಲ್ಲೂ ಇದೇ ನದಿ ನೀರಿಗೆ ಅವಲಂಬಿತವಾದ ಜೀವನ ಇದೆ.
ಹೀಗಾಗಿ ಸಮಿತಿ ಮತ್ತು ಪ್ರಾಧಿಕಾರಗಳ ಮುಂದೆ ಯಾವ ರಾಜ್ಯ ವಸ್ತುಸ್ಥಿತಿ ವಿವರಣೆ ಲೋಪ ಇಲ್ಲದೆ ವಿವರಿಸುತ್ತೋ ಆ ರಾಜ್ಯ ತನ್ನ ಪಾಲಿನ ನೀರನ್ನ ಪಡೆದುಕೊಳ್ಳುತ್ತೆ. ಇದೇ ನಿಯಮ. ಇದರಾಚೆಗೆ ಸೌಹಾರ್ದ ಮಾತುಕತೆ ಮೂಲಕ ತಾತ್ಕಾಲಿಕ ಪರಿಹಾರ ಕಂಡುಕೊಳ್ಳೋ ಅವಕಾಶ ಇದೆ. ಹೀಗಾಗಿ ಆಗಸ್ಟ್ ಅಲ್ಲಿ ನಡೆಯಲಿರೋ ಡಿಕೆ ತಮಿಳುನಾಡು ಸಿಎಂ ವಿಜಯ್ ಮಾತುಕತೆ ಎರಡು ರಾಜ್ಯಗಳ ನಡುವಿನ ನೀರಿನ ಸಂಘರ್ಷಕ್ಕೆ ಮುಲಾಮಾಗುತ್ತಾ ಅನ್ನೋ ಕುತೂಹಲ. ಆದರೆ ಈ ಬಗ್ಗೆ ರಾಜಕೀಯ ವಾಕ್ಸಮರವೇ ನಡೀತಾ ಇದೆ. ಖುಷಿ ಪಡಿಸೋದಕ್ಕೆ ನಮ್ಮ ರೈತರಿಗೆ ಏನು ವಿಷ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ, ಇದು ಅಕ್ಷಮ್ಯ ಅಪರಾಧ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ ತತ್ಕ್ಷಣ ಮರುಪರಿಶೀಲನಾ ಅರ್ಜಿಯನ್ನು ಹಾಕಿ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಆಗಬೇಕು. ಆ ರೀತಿ ಅವರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗ್ತದೆ. ಸದ್ಯ ಸಮಿತಿ ನಿರ್ದೇಶನಗಳನ್ನ ಪ್ರಾಧಿಕಾರದ ಮುಂದೆ ಮುಂದುವರೆದು ನ್ಯಾಯಾಲಯದಲ್ಲೂ ಪ್ರಶ್ನೆ ಮಾಡೋದಕ್ಕೆ ರಾಜ್ಯಕ್ಕೆ ಅವಕಾಶ ಇದೆ. ಇದನ್ನ ರಾಜ್ಯ ಸರ್ಕಾರ ಮಾಡುತ್ತಾ? ಡಿಕೆ ಮೇಲೆ ಇರೋ ಪ್ರತಿಭಟನೆಗಳ ರಾಜಕೀಯ ಒತ್ತಡ ವಿಜಯ್ ಜೊತೆಗಿನ ಮಾತುಕತೆ ಮೇಲೆ ಪರಿಣಾಮ ಬೀರುತ್ತಾ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭ ಮಾಡ್ಲಿಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ನಡೆದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ಕಾವೇರಿ ನದಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಎಡವುತು ಅಂತ ನಿಮಗೆ ಅನಿಸ್ತಾ ಇದೆಯಾ? ಅಥವಾ ಈಗ ವಿಜಯ್ ಅವರೇನು ಬರ್ತಾ ಇದ್ದಾರೆ ಆಗಸ್ಟ್ 3ನೇ ತಾರೀಕು ತಮಿಳುನಾಡಿನ ಮುಖ್ಯಮಂತ್ರಿಗಳು ಅವರ ಜೊತೆಯಲ್ಲಿ ಕೂತು ಮಾತನಾಡಿ ಸೌಹಾರ್ದಯುತವಾಗಿ ಈ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಬೇಕು ಅನ್ನೋದು ನಿಮ್ಮ ಅಭಿಪ್ರಾಯವಾ? ಕರ್ನಾಟಕ ರಾಜ್ಯ ಸರ್ಕಾರದ ನಿಲುವು ಯಾವ ರೀತಿ ಇರಬೇಕು ಮುಂದಿನ ದಿನಗಳಲ್ಲಿ? ಈ ಬಗ್ಗೆ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ಅಥವಾ ವಾಟ್ಸ್ಆಪ್ ಎಕ್ಸ್ ಖಾತೆಯ ಮೂಲಕವೂ ಕೂಡ ಹಂಚಿಕೊಳ್ಳಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಸದ್ಯಕ್ಕೆ ನಮ್ಮ ಜೊತೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ಅಶ್ವಿನ್ ಅವರಿದ್ದಾರೆ, ಕೆಲವೇ ಹೊತ್ತಿನಲ್ಲಿ ಕಾಂಗ್ರೆಸ್ ವಕ್ತಾರರಾದ ರಘು ದೊಡ್ಡೇರಿ ಅವರು ಕೂಡ ಜಾಯಿನ್ ಆಗೋ ನಿರೀಕ್ಷೆ ಇದೆ. ಹಾಗೆ ಮಾಜಿ MLC ಕಾವೇರಿ ಹಿತರಕ್ಷಣಾ ಸಮಿತಿಯ ಸದಸ್ಯರು ಆದ KT ಶ್ರೀಕಂಠೇಗೌಡರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಎಲ್ಲರಿಗಿಂತ ಬಹಳ ಮುಖ್ಯವಾಗಿ ಕಾವೇರಿ ನದಿ ನೀರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾದ ಧ್ವನಿಗಳು ಇವತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಜಾಯಿನ್ ಆಗ್ತಾ ಇರೋದು. ರಾಜಕೀಯ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇರುತ್ತೆ, ಜನರ ಭಾವನಾತ್ಮಕ ಪ್ರತಿಕ್ರಿಯೆಗಳು ಕೂಡ ಇದ್ದೇ ಇರುತ್ತೆ. ಆದರೆ ವಾಸ್ತವಾಂಶದ ಅರಿವಾಗಬೇಕಲ್ಲ. ಹೀಗಾಗಿ ವಾಸ್ತವಾಂಶವನ್ನ ತಿಳಿಸ್ಲಿಕ್ಕೇನೆ ಇಬ್ರು ಎಕ್ಸ್ಪರ್ಟ್ ನಮ್ಮ ಜೊತೆಯಲ್ಲಿದ್ದಾರೆ. ಬಹಳ ವಿಶೇಷವಾಗಿ ನೀರಾವರಿ ತಜ್ಞರಾದ ಕ್ಯಾಪ್ಟನ್ ರಾಜಾರಾವ್ ಅವರಿದ್ದಾರೆ, ನಿವೃತ್ತ IAS ಅಧಿಕಾರಿಯಾದ ಟಿ ತಮ್ಮೇಗೌಡರಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ವಿಶೇಷವಾದ ಸ್ವಾಗತ. ರಾಜಾರಾಮ್ ಸರ್, ತಮ್ಮಿಂದಲೇ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ, ಈಗೇನು 3500 ಕ್ಯೂಸೆಕ್ನಷ್ಟು ನೀರನ್ನ ಪ್ರತಿದಿನ ಹರಿಸಬೇಕು ಅಂತ ಆಗಿದೆ. ಮೋಹನ್ ಕಾತರ್ಕಿ ಅವರೇನೆ ನಿನ್ನೆ ನಮಗೆ ರಿಯಾಕ್ಟ್ ಮಾಡ್ತಾ ಹೇಳ್ತಾ ಇದ್ರು, ನೋಡಿ ಇದು ಮಾಪನಾ ಕೇಂದ್ರದಿಂದ ಬಿಡಬೇಕಾಗಿರೋ ಪ್ರಮಾಣ 3500, ಬಟ್ ನಾವು ಜಲಾಶಯದಿಂದ ಮಾಪನಾ ಕೇಂದ್ರದವರೆಗೂ ಹರಿಸ್ತಾ ಇರೋ ಸಂದರ್ಭದಲ್ಲಿ ಎನ್ರೂಟ್ ಲಾಸ್ ಆಗುತ್ತೆ, ಇಂಗೋ ಚಾನ್ಸಸ್ ಇರುತ್ತೆ, ಹಾಗೆ ಬೇರೆ ಕಡೆಗೆ ಹರಿದೋಗೋ ಚಾನ್ಸಸ್ ಇರುತ್ತೆ. ಇದೆಲ್ಲವನ್ನ ಲೆಕ್ಕಾಚಾರ ಹಾಕಿ ನೋಡಿದಾಗ ಸರಿಸುಮಾರು ಪ್ರತಿನಿತ್ಯ 5000 ಕ್ಯೂಸೆಕ್ಸ್ನಷ್ಟು ನೀರನ್ನ ನಾವು ಜಲಾಶಯದಿಂದ ಬಿಡಬೇಕಾಗುತ್ತೆ ಅನ್ನೋದು. ಈ ಸಂಖ್ಯೆನೇ ಸ್ವಲ್ಪ ಗಾಬರಿ ಹುಟ್ಸಂಗಿದೆ ಸರ್, ನೋಯಿಂಗ್ ದ ಫ್ಯಾಕ್ಟ್ ದಟ್ ಬರಗಾಲ ಇದೆ, ಜಲಾಶಯಗಳ ನೀರಿನ ಪ್ರಮಾಣ ಕಡಿಮೆ ಇದೆ ಅಂತ. ಗ್ಯಾರಂಟಿ ಅಷ್ಟು ನೀರು ನಾವು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ವರ್ಷ ಅಂಕು. ಇದು ತಮಿಳ್ನಾಡಿಗೆ ಚೆನ್ನಾಗಿ ಗೊತ್ತಿದೆ. ಈ ವರ್ಷ ಮಳೆ ಕಮ್ಮಿ ಇದೆ, ಕರ್ನಾಟಕದ ಕಾವೇರಿ ಬೇಸಿನ್ನಲ್ಲಿ ಮಳೆ ಬಂದಿಲ್ಲ, ಭಾಳಷ್ಟು ಕೊರತೆ ಇದೆ, ಇನ್ಫ್ಲೋಸೇ ಇಲ್ಲ, ಬಿಲ್ಡಪ್ ಆಗಿಲ್ಲ ಅಲ್ಲಿ ಸ್ಟೋರೇಜು, ನೀರು ಕೊಡೋದಕ್ಕೆ ಭಾರಿ ಕಷ್ಟ ಇದೆ. ಅದರೊಳಗೂ ರಾಜ್ಯ ಸರ್ಕಾರ ಘೋಷಣೆ ಮಾಡಿಬಿಟ್ಟಿದೆ ಈಗಾಗಲೇ, ಬರೀ ಇರಿಗೇಷನ್ಗೆ ನೀರು ಕೊಡೋದಿಲ್ಲ ಈ ವರ್ಷ, ಏನಿದ್ರು ಕುಡಿಯೋದಕ್ಕೆ ಅಂತಲೇ ಮೀಸಲಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟಿದೆ. ಇಷ್ಟಾದರೂ ಕೂಡ ಅವರು ನಮಗೆ ನೀರು ಬಿಡಿ ಅಂತ ಕೇಳ್ತಾ ಇದ್ದಾರೆ ಅಂದರೆ ಅದು ಯಾವ ಆಧಾರದ ಮೇಲೆ ಕೇಳ್ತಾರೆ ಎಂಬುದೇ ದೊಡ್ಡ ಪ್ರಶ್ನೆ ಆಗಿದೆ. ಯಾಕೆಂದರೆ ಅವರಿಗೆ ಇಂಥ ಬರ ವರ್ಷದಲ್ಲಿ ನೀರು ಇವತ್ತಿನ ದಿವಸ ಬೇಕಿಲ್ಲ. ಕಾರಣ ಅವ್ರ ರಿಸರ್ವಾಯರಲ್ಲೇ ಈಗ ಹೆಚ್ಚು ಕಮ್ಮಿ 40-45 TMC ನೀರಿದೆ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನು ಕೇಳಬೇಕು, ನಮ್ಮ ಸರ್ಕಾರ ಕೇಳಬೇಕು, ನಮ್ಮ ಅಧಿಕಾರಿಗಳು CWM ಮುಂದೆ ಕೇಳಬೇಕು. ಸ್ವಾಮಿ ಸುಪ್ರೀಂ ಕೋರ್ಟ್ನವರು 10 TMC ಗ್ರೌಂಡ್ ವಾಟರ್ ಯೂಸ್ ಮಾಡಿ ಅಂತ ತಮಿಳುನಾಡಿಗೆ ಹೇಳಿದ್ದಾರೆ. ಅವ್ರು ಯೂಸ್ ಮಾಡಿದ್ದಾರೆ ಈ ವರ್ಷ. ಮಾಡದೆ ಹೋದರೆ ಯಾಕೆ ಮಾಡಿಕೊಡ್ದು? ಕ್ಷಮೆ ಇರಲಿ ಸರ್, ರಾಜಕಾರಣಿಗಳು ಐ ಡೋಂಟ್ ರಿಮೆಂಬರ್ ಎಕ್ಸಾಕ್ಟ್ಲಿ ಮಾತನಾಡೋ ಸಂದರ್ಭದಲ್ಲಿ ಹೇಳಿದ್ದಾರೆ ಕುರುವೈ ಬೆಳೆಗೆ ನಾವು ಗ್ರೌಂಡ್ ವಾಟರ್ ಅನ್ನೇ ಬಳಕೆ ಮಾಡ್ಕೊಂಡಿದ್ದೀವಿ ಅಂತ ತಮಿಳುನಾಡೇ ಹೇಳಿದೆ. ಹೌದು, ಅದು ಮುಖ್ಯವಾದ. ಅವರು ನಲ್ಪಾಟಂ ಅವರು ಸೀನಿಯರ್ ಅಡ್ವೊಕೇಟು ಸುಪ್ರೀಂ ಕೋರ್ಟ್ ಮುಂದೆ ಹೇಳಿದ್ದಾರೆ, ಬಹುಶಃ ನಮ್ಮ ಕುರುವೈ ಕ್ರಾಪ್ ಎಲ್ಲ ಬರೀ ಗ್ರೌಂಡ್ ವಾಟರಿಂದಲೇ ಆಗ್ತಾ ಇದೆ ಅಂತಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರೆಕಾರ್ಡ್ ಆಗಿದೆ, ನೀವು ಹೇಳಿರೋದು ಭಾಳ ಸತ್ಯ. ಅದು ಹೀಗಿದ್ದಾಗ ಗ್ರೌಂಡ್ ವಾಟರ್ಗೂ ಈಗ ಬೆಳೆ ಇರೋದು ಕುರುವೈ ಕ್ರಾಪು, ಅದು ಏನು ಬೆಳೆ ಕಟಾವಿಗೆ ಬಂದುಬಿಟ್ಟಿರುತ್ತೆ. ಈಗ ಅವ್ರಿಗೆ ಇನ್ನೇನು ಹೆಚ್ಚಿಗೆ ನೀರು ಬೇಕಿಲ್ಲ. ಹಾಗಾಗಿ ಈಗ ಒಂದು ವೇಳೆ ಅಲ್ಪ ಸ್ವಲ್ಪ ಬೇಕಿದ್ದರೂ ಅವರಲ್ಲಿರೋ ಗ್ರೌಂಡ್ ವಾಟರ್ ಯಾಕೆ ಯೂಸ್ ಮಾಡ್ತಾ ಇಲ್ಲ?
ಸುಪ್ರೀಂ ಕೋರ್ಟ್ಗೆ ನಾವು ಸ್ವಲ್ಪ ತಪ್ಪು ಮಾಡಿದ್ವಿ. ಅವ್ರು 10 TMC ಯೂಸ್ ಮಾಡಿದ್ರಿಂದ ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿಬಿಡಿ ಸ್ವಾಮಿ ಅಂತ ಅವ್ರ ಕೈ ಮಾಡಿಸ್ಕೊಂಡಿದ್ರೆ ಈ ಪ್ರಾಬ್ಲಮ್ಮೇ ಬರ್ತಾಯಿಲ್ಲ. ಅದರೊಳಗೂ ಈಗ ಜೂಲೈಯಲ್ಲೇ ನಮಗೆ ತೊಂದರೆ ಕೊಡೋದು, ಮಳೆ ಲೇಟಾಗಿ ಬರ್ಬೋದು, ಮಳೆ ಬರ್ದೇ ಇರ್ಬೋದು, ಡಿಲೇ ಆಗ್ಬೋದು, ನಮಗೂ ಆಗಲೇ ನೀರು ಬೇಕು. ಇಲ್ಲಿ ಮುಖ್ಯವಾಗಿ ಒಂದು ಏನು ತೊಂದರೆ ಆಗ್ತಾ ಇದೆ ಅಥವಾ ಏನು ನೆಗ್ಲೆಕ್ಟ್ ಆಗ್ತಾ ಇದೆ ಅಂದರೆ ನನ್ನ ಪ್ರಕಾರ CWMA CWRC ಅವ್ರ ಕೆಲಸ ಏನು ಅಂದ್ಕೊಂಡಿದ್ದಾರೆ, ಅವ್ರ ಕೆಲಸ ಇಲ್ಲಿದೆ. ಕ್ಲಾಸ್ 10 ಕೆಳಗೆ ಏನು ಕೆಲಸ ಮಾಡಬೇಕು ಅಂತ ಅವ್ರಿಗಿದೆ, ಆದರೆ ಅವ್ರು ಇದನ್ನು ಮರ್ತು ಬಿಟ್ಟಿದ್ದಾರೆ. ಅವ್ರು ಏನು ಅಂದ್ಕೊಂಡಿದ್ದಾರೆ, ತಮಿಳ್ನಾಡಿಗೆ ನೀರು ಬಿಡಿಸೋದು ನಮ್ಮ ಕೆಲಸ. ಅದೇ ಪೀರಿಯಡಲ್ಲಿ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ಸರ್ಕಾರ ಕೂಡ ಖಾರಿಫ್ ಬೆಳೆ ಬೆಳಿಬೇಕು, ಅವ್ರಿಗೆ ಇಷ್ಟಿಷ್ಟು ನೀರು ಬೇಕು, ಅದನ್ನೇ ನಾವು ವಾಟರ್ ಮ್ಯಾನೇಜ್ಮೆಂಟ್ ವರ್ಕೌಟ್ ಮಾಡಿ ನಾವೇ ಕೊಟ್ಟಿದ್ದೀವಿ ಎಂಬುದು ಮರ್ತು ಬಿಟ್ಟಿದ್ದಾರೆ. ಇದು ಮುಖ್ಯವಾಗಿ ನಾವು ಅವ್ರಿಗೆ ಅರ್ಥ ಮಾಡಬೇಕಾಗಿದ್ದು. ಸ್ವಾಮಿ, ತಮಿಳ್ನಾಡಿಗೆ ಹೇಗೆ ನೀರು ಬಿಡು ಅಂತ ಹೇಳ್ತಿರೋ, ನಮಗೂ ಕೂಡ ಅದೇ ಪೀರಿಯಡಲ್ಲಿ ನಮ್ಮ ಬೆಳೆಗೂ ನೀರು ಬಿಡಬೇಕು, ಕುಡಿಯೋದಕ್ಕೂ ನೀರು ಬೇಕು, ಮುಂದಿನ ಬೆಳೆಗೂ ನಾವು ನೀರು ಇಟ್ಕೋಬೇಕು. ಅದು ನಾವೆಲ್ಲ ಹೇಳಿರೋದು, CWDTನೇ ಹೇಳಿದೆ. ಯಾಕೆಂದರೆ ಅವರು ನಾವೊಂದು ಕ್ವಶನ್ ಎತ್ತಿದ್ವಿ, ಡಿಫಿಸಿಟ್ ಏರಲ್ಲಿ ನಾವೇನು ಮಾಡಬೇಕು, ನೀವು ಇವತ್ತೇನು 4 TMC ಬಿಡು ಅಂದರೆ ಹಿಂದೂ ಆದೇಶ ಕೊಡ್ತಾಯಿದ್ರು, ಹಾಗೆ ನೀರು ಬಿಟ್ಟುಬಿಟ್ರೆ ನಮ್ಮ ಗತಿ ಏನು, ಮಳೆ ಬರ್ದೆ ಹೋದ್ರೆ ನಾವೇನು ಮಾಡಬೇಕು ಅಂತ ನಾವು ಕ್ವಶನ್ ಕೇಳಿದ್ವಿ. ಇದೇ ಕ್ವಶನ್ನು ನಾವು ಟ್ರಿಬ್ಯುನಲ್ ಮುಂದೆ ಕೇಳಿರೋದು. ದಯವಿಟ್ಟು ಇದರ ಓದ್ತೀನಿ, 4-5 ಲೈನ್ ಇದೆ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಸರ್ಕಾರನೂ ಅರ್ಥ ಮಾಡಬೇಕು, ನಮ್ಮ ಅಡ್ವೊಕೇಟ್ಗಳು ಅರ್ಥ ಮಾಡ್ಕೋಬೇಕು, ಇದು CWMA ಅರ್ಥ ಮಾಡ್ಕೋಬೇಕು, ತಮಿಳುನಾಡು ಅರ್ಥ ಮಾಡ್ಕೋಬೇಕು. ಏನಿದೆ, ದಿ ಕ್ವಶನ್ ಆಫ್ ಡಿಸ್ಟ್ರೆಸ್ was being raised during the argument by the party states, especially Karnataka and Tamil Nadu. Karnataka's argument was based on the apprehension that if occurrence of southwest monsoon is below normal, ಈ ವರ್ಷ ಹೆಂಗಿದ್ಯೋ ಹಂಗೆ below normal, and the northeast monsoon is above normal, ಮುಂದೆ ಬಂದರೆ ಅವ್ರು ಜಾಸ್ತಿ ಬರ್ಬೋದು, ಬರದೇ ಇರ್ಬೋದು, the waters cannot be brought upstream to Karnataka area, and as such the crops in the upper region basin will suffer. ಇದಕ್ಕೆ ಅವ್ರು ಕ್ಲಾರಿಫಿಕೇಶನ್ ಏನು ಕೊಟ್ಟಿದ್ದಾರೆ? It may be clarified that the crops of the upper basin area mostly receive support of artificial irrigation from the southwest monsoon, and as mentioned above, while working out crop water requirement, page 94 ಅವ್ರು ನಮ್ಮ ಕ್ರಾಪ್ ವಾಟರ್ ರಿಕ್ವೈರ್ಮೆಂಟ್ ನಮಗೂ ಮಾಡಿದ್ದಾರೆ, ತಮಿಳ್ನಾಡಿಗೂ ಮಾಡಿದ್ದಾರೆ. ಕ್ರಾಪ್ ವಾಟರ್ ರಿಕ್ವೈರ್ಮೆಂಟ್ provision has already been made. ಏನು ಮಾಡಿದ್ದಾರೆ ಪ್ರಾವಿಷನ್? ಫ್ರಮ್ ದಿ ಅವೈಲಬಿಲಿಟಿ ಆಫ್ ಸೌತ್ ವೆಸ್ಟ್ ಮಾನ್ಸೂನ್, ಅಂದರೆ ಮುಂಗಾರು ಮಳೆಯಲ್ಲಿ ಏನು ನೀರು ಬರುತ್ತೋ ಅದನ್ನು ನಾವು ಹಿಡಿದಿಟ್ಕೋಬೇಕು. ಯಾತಕ್ಕೆ? Provision has already been made from the availability of southwest monsoon water in the reservoirs to meet the annual requirement. ಇದು ಮುಖ್ಯ. ಬರೀ ಖಾರಿಫ್ ರಿಕ್ವೈರ್ಮೆಂಟ್ ಅಂತ ಹೇಳಿಲ್ಲ, ರಬಿ ರಿಕ್ವೈರ್ಮೆಂಟ್ ಅಂತ ಹೇಳಿಲ್ಲ, ಆ್ಯನ್ಯುವಲ್ ರಿಕ್ವೈರ್ಮೆಂಟ್. ಅಂದರೆ ನಮ್ಮ ಖರೀಫ್ ಬೆಳೆಗೂ ನೀರು ಬೇಕು, ರಬಿ ಬೇಕು, ಪೆರಿನಿಯಲ್ ಬೇಕು, ಕುಡಿಯೋ ನೀರು ಬೇಕು. ಇಷ್ಟು ನೀರನ್ನು ನೀವು ಸೌತ್ ವೆಸ್ಟ್ ಮಾನ್ಸೂನ್ನಲ್ಲೇ ಹಿಡ್ಕೊಳ್ಳಿ ಅಂತ ಯಾವಾಗ ಇನ್ನು ಡಿಫಿಸಿಟ್ ಇಯರ್ ಅಂತ ಬಟ್ ಇದೇ ಇವಾಗ ಈಗ ಏನು ಕಳೆದ 1 ವಾರ 15 ದಿನಗಳಿಂದ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಆಗಿರೋ ಮಳೆ, ಇದರಿಂದ ಸರಿಸುಮಾರು 30-36 TMC ನೀರು ಬಂದಿದೆ ಕರ್ನಾಟಕಕ್ಕೆ ಅನ್ನೋ ವಿಚಾರನೇ ತಮಿಳುನಾಡು ರೇಸ್ ಮಾಡಿರೋದು. ಸರ್, ನೀರಿದೆ ಬಿಡಿ ಅನ್ನೋ ರೀತಿಯಲ್ಲಿ ರೇಸ್ ಮಾಡಿರೋದು ಪ್ರಶ್ನೆ ಇವಾಗ. ಹಾಗಾದರೆ ತಮಿಳುನಾಡು ಗ್ಯಾರಂಟಿ ಕೊಡ್ತಾ ಇನ್ನು 2 ತಿಂಗಳಲ್ಲಿ, ಮುಖ್ಯದ 2 ತಿಂಗಳಲ್ಲಿ ಇದೇ ರೀತಿ ಬರುತ್ತೆ. IMD ಅವ್ರ ಪ್ರಿಡಿಕ್ಷನ್ ಇದೆ ಈ ವರ್ಷ L Nino ಎಫೆಕ್ಟ್ ಭಾಳ ಸೀರಿಯಸ್ ಅಂತ. ಆಮೇಲೆ ವರ್ಲ್ಡ್ ಡಾಕ್ಯುಮೆಂಟ್ಗಳು ನೋಡಿದರೆ ಅಲ್ಲಿ ಸೆಪ್ಟೆಂಬರ್ ಭಾಳ ಸಿವಿಯರ್, ಇದುವರೆಗೂ ಬಂದೇ ಇಲ್ಲ ಅಂತ L Nino ಎಫೆಕ್ಟ್ ಅಂತಾರೆ. ಇಂಥ L Nino ಎಫೆಕ್ಟ್ ಇದ್ದಾಗ ನಾವು ಏನು ಈ ನೀರನ್ನ ಬಿಟ್ಟುಬಿಟ್ರೆ ನಮ್ಮ ಕುಡಿಯೋ ನೀರು ಯಾರು ಕೊಡ್ತಾರೆ? ಇರಿಗೇಷನ್ ನಾವು ಕೇಳ್ತಾ ಇಲ್ಲ, ನಮ್ಮ ಸರ್ಕಾರ ಹೇಳಿಬಿಟ್ಟಿದೆ ಈ ವರ್ಷ ಇರಿಗೇಷನ್ ಖಾರಿಫ್ ಇಲ್ಲ ಅಂತ. ಹಾಗಾದರೆ ಬೆಳೆ ಯಾರು ಕೊಡ್ತಾರೆ? ಕುಡಿಯೋ ನೀರು ಯಾರು ಕೊಡ್ತಾರೆ ಸ್ವಾಮಿ ನಾವು ಬಿಟ್ಬಿಟ್ರೆ? ಇದು ಮುಖ್ಯವಾಗಿದೆ ಇವ್ರ ಕ್ವಶನ್ನು. ಆಮೇಲೆ ಅವ್ರ ಹತ್ರ ನೀರಿದೆ, ನಾನು ಆಗಲೇ ಹೇಳಿದಾಗ 40 TMC ಸರ್ಫೇಸ್ ವಾಟರ್ ಇದೆ, ಗ್ರೌಂಡ್ ವಾಟರ್ ಯಥೇಚ್ಛವಾಗಿದೆ. ಆಮೇಲೆ ಇನ್ನೂ 237 TMC ನಾರ್ತ್ ಈಸ್ಟ್ ಮಾನ್ಸೂನ್ ರೈನ್ಫಾಲ್ ಬರುತ್ತೆ ಅವ್ರಿಗೆ, ಗ್ಯಾರಂಟಿ ಇದೆ ಅದು.
ಸೊ ಆ ನೀರು ಇದ್ಕೊಂಡು ನಮಗಿಲ್ಲ 2 ತಿಂಗಳು ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಇರೋ ನೀರನ್ನೇ ನಾವು ಈ ವರ್ಷ ಪೂರ್ತಿ ಕುಡಿಯೋದಕ್ಕೆ ಉಪಯೋಗಿಸ್ಕೊ, ಬರೀ ಕುಡಿಯೋದಕ್ಕೆ ಎಲ್ಲಿದೆ ನಮಗೆ ನೀರು. ಇದನ್ನು ಮನಗಂಡು ಅವರು 10 TMC ಗ್ರೌಂಡ್ ವಾಟರ್ ಯೂಸ್ ಮಾಡ್ಕೋಬೇಕು. ಬಹುಶಃ ಈ ವರ್ಷ ಇನ್ನೂ ಹೆಚ್ಚಿಗೆ ಗ್ರೌಂಡ್ ವಾಟರ್ ಯೂಸ್ ಮಾಡ್ಲಿಕ್ಕಾದ್ರೆ ಅದನ್ನೇ ಯೂಸ್ ಮಾಡ್ಕೊಂಡು ತಿಮ್ಮೇಗೌಡ ಸಸ್ಟೈನ್ ಸರ್, ಮಾಡಿದ್ರೆ ಅಲ್ಲಿಗೆ, ಬಹಳ ಅನುಕೂಲ. ನಮ್ಮ ರಾಜ್ಯ ಅಂಕು ನೀರು ಬಿಡ್ಲಿಕ್ಕೆ ಆಗಲ್ಲ ಅಂತಲೇ ಕರೆಕ್ಟ್. ತಿಮ್ಮೇಗೌಡ ಸರ್, ಅಲ್ಲಿಗೆ ವಾಸ್ತವ ಪರಿಸ್ಥಿತಿ ಇಷ್ಟು ಭೀಕರವಾಗಿರೋ ಸಂದರ್ಭದಲ್ಲಿ ಮಳೆ ಮತ್ತೆ ಬರ್ತಾ ಇಲ್ವಾ ಅನ್ನೋದು ಕೂಡ ಖಾತ್ರಿ ಇಲ್ಲದೆ ಇರೋ ಸಂದರ್ಭದಲ್ಲಿ ರಾಜ್ಯದ ವಾದ ಎಲ್ಲಿ ಫೇಲ್ಯೂರ್ ಆಗೋಯ್ತು ಅಂತ ಹೇಳಿ, ಐ ನೋ CWRCನೇ ಅಲ್ಟಿಮೇಟ್ ಅಲ್ಲ, ವಿ ಕ್ಯಾನ್ ಕ್ವೆಶ್ಚನ್ ಇಟ್ CWMA ಅಲ್ಲಿ, ಬಟ್ ಸ್ಟಿಲ್ ಇಲ್ಲಿ ಈ ರೀತಿ ರೆಕಮೆಂಡೇಶನ್ ಬರಲಿಕ್ಕೆ ಕರ್ನಾಟಕದ ವಾದ ಎಲ್ಲಿ ಫೇಲ್ಯೂರ್ ಆಯಿತು ಅಂತ? ನಾವು ಫೇಲ್ಯೂರ್ ಅನ್ನೋದಕ್ಕಿಂತ ಹೆಚ್ಚಾಗಿ ವಾಸ್ತವಾಂಶನ ಎರಡೂ ರಾಜ್ಯಗಳ ಪರಿಸ್ಥಿತಿ ಮತ್ತು ನಮ್ಮ ಕರ್ನಾಟಕದಲ್ಲಿರುವಂಥ ಬರದ ಪರಿಸ್ಥಿತಿನ ಸರಿಯಾದ ರೀತಿಯಲ್ಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದೆ ಪ್ರೆಸೆಂಟ್ ಮಾಡಿ ನಾವು ನ್ಯಾಯ ಕೇಳಬೇಕಾಗಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ದೆಹಲಿನಲ್ಲಿ ಕೂತು ತಜ್ಞರ ಜೊತೆ ಮತ್ತು ವಕೀಲರ ಜೊತೆ ಮಾತಾಡಿ ಮೇಲ್ಮನವಿ ಸಲ್ಲಿಸಬೇಕು. ಈಗೇನು 3500 ಕ್ಯೂಸೆಕ್ಸು ಪ್ರತಿದಿನ ಬಿಡಬೇಕು ನಿರಂತರವಾಗಿ 15 ದಿವಸ ಅಂತ ಹೇಳಿದರು. ಅದನ್ನು ರಿವ್ಯೂ ಮಾಡಿ, ಅಂದರೆ ನಮ್ಮ ಒಂದು ಗೆಜೆಟ್ ನೋಟಿಫಿಕೇಶನ್ ಪ್ರಕಾರ ಕೇಂದ್ರದ್ದು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಡಿಸಿಷನನ್ನು ಈಗೇನು ತೀರ್ಮಾನ ಮಾಡಿದ್ದಾರೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಅವರು ಇಂಪ್ಲಿಮೆಂಟ್ ಮಾಡೋದು. ಅವ್ರು ಸ್ವತಃ ಡಿಸಿಷನ್ ತಗೊಳ್ಬಾರ್ದು. ಆ್ಯಕ್ಚುಲಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನೇ ಡಿಸಿಷನ್ ತಗೋಬೇಕು. ಆದರೆ ಇವರು ಡಿಸಿಷನ್ ತಗೊಂಡಿದ್ದಾರೆ, ಅದ್ರ ಮೇಲೆ ಈಗ ಮೇಲ್ಮನವಿ ಸಲ್ಲಿಸ್ತಾ ಇದ್ದಾರೆ. ಬಟ್ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿ ಡಿಸಿಷನ್ನು ಏಕಾಏಕಿ ತಗೊಂಡಿರೋಲ್ಲ. ತಮಿಳುನಾಡು ಮತ್ತು ಕರ್ನಾಟಕದ ನೀರಿನ ಸಂಗ್ರಹ ಅವಶ್ಯಕತೆ ವಾಸ್ತವಾಂಶ ಎಲ್ಲವನ್ನೂ ನೋಡಿ, ಈಗ ನಮ್ಮಲ್ಲಿ 46 TMC ನೀರು ಸಂಗ್ರಹ ಇದೆ. ಕಬಿನಿ ನೀರು ತುಂಬ್ತಾ ಇದೆ, ಹೇಮಾವತಿನೂ ತುಂಬ್ತಾ ಇದೆ, ಮತ್ತು KRS ಅಲ್ಲಿ ಇವತ್ತು 91.7 ಫೀಟು ಇದೆ ಈಗ. ಆದರೆ ಇನ್ಫ್ಲೋ ಕಡಿಮೆ ಆಗಿದೆ, ಒಳಹರಿವು ಕಡಿಮೆ ಆಗಿದೆ. ಅದು 2800 ಚಿಲ್ಲರೆ ಕ್ಯೂಸೆಕ್ಸ್ ಬಂದಿದೆ. ನಾವು 1764 ಬಿಡ್ತಾ ಇದ್ದೀವಿ. ಆದರೆ ಸರ್ಕಾರ ಹೇಳಿರೋದು ನಾವು ನೀರನ್ನು 3500 ಕ್ಯೂಸೆಕ್ಸು ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗ 1764 ಏನು ಬಿಡ್ತಾ ಇದ್ದಾರಲ್ಲ, ಅದು ಬೆಂಗಳೂರು ನಗರದ ಕುಡಿಯೋ ನೀರಿನ ಅವಶ್ಯಕತೆಗೂ ಅನುಗುಣವಾಗಿ ಬಿಡ್ತಾ ಇದ್ದಾರೆ. ಆದರೆ ಒಟ್ಟಾರೆ ನೋಡಿ, ಮೂಲ ಸಮಸ್ಯೆ ನಮ್ಮ ರಾಜರಾಯರು ಹೇಳ್ದಾಗೆ ಅನೇಕ ವ್ಯತ್ಯಾಸಗಳಿವೆ ಟ್ರಿಬ್ಯುನಲ್ ಆರ್ಡರ್ನಲ್ಲಿ ಮತ್ತು ನಮ್ಮ ಸುಪ್ರೀಂ ಕೋರ್ಟ್ ಅದನ್ನು ಕನ್ಫರ್ಮ್ ಮಾಡಿರೋದ್ರಲ್ಲಿ 2018ರಲ್ಲಿ. 2007ರಲ್ಲಿ ಟ್ರಿಬ್ಯುನಲ್ ಆರ್ಡರ್ ಫೈನಲ್ ಆಯಿತು. 2018ರಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಬಂತು. ಸುಪ್ರೀಂ ಕೋರ್ಟ್ ಆರ್ಡರಲ್ಲಿ ಸ್ವಲ್ಪ ನಮ್ಗೆ ಅನುಕೂಲ ಆಯಿತು. ಅಂದರೆ ನಾವು ಬಿಡಬೇಕಾದ ನೀರಿನ ಪ್ರಮಾಣನ ಸ್ವಲ್ಪ ಕಡಿಮೆ ಮಾಡಿದ್ರು ಮತ್ತು ನಮ್ಮ ಕೋಟಾನು ಸ್ವಲ್ಪ ಹೆಚ್ಚು ಮಾಡಿದ್ರು. ಅಂದರೆ 277 ಇದ್ದು 284ಕ್ಕೆ ನಮ್ಗೆ TMC ಇದು ಮಾಡಿದ್ರು. ಆದರೆ ನೋಡಿ ಮೇಡಮ್, ಈ ಸಂಕಷ್ಟ ಸಮಯ ಪ್ರತಿ 3-4 ವರ್ಷಕ್ಕೆ ಬರ್ತಾನೆ ಇದೆ ಕರ್ನಾಟಕದಲ್ಲಿ. ಟ್ರಿಬ್ಯುನಲ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ ಸಂಕಷ್ಟ ಸೂತ್ರನ ರಾಜರಾಯರು ಹೇಳ್ದಂಗೆ ಫೈನಲೈಸ್ ಮಾಡಿಲ್ಲ. ನಾವು ಕೇಳ್ಕೊಂಡು ಟ್ರಿಬ್ಯುನಲ್ನಲ್ಲಿ ನಮ್ಮ ಅಡ್ವೊಕೇಟ್ಸು ಇದ್ರು, ಈಗ ಮೋಹನ್ ಕಾತರ್ಕಿ ಅಂತ ಏನು ಹೇಳ್ತಾರೆ ಅವ್ರ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡಿದ್ದೀನಿ. ಕೇಳ್ಕೊಂಡ್ರು ಅವರು ಫೈನಲೈಸ್ ಮಾಡಿಲ್ಲ, ಸುಪ್ರೀಂ ಕೋರ್ಟನು ಸಹ ಅದನ್ನು ಫೈನಲ್ ಮಾಡಲಿಲ್ಲ. ಈಗ ಈ ಪರಿಸ್ಥಿತಿ ಸಂಕಷ್ಟ ಪರಿಸ್ಥಿತಿ, ಇರೋ ಸಂಗ್ರಹದ ನೀರು ಇಷ್ಟಿದೆ. ಈಗ ಅವ್ರಿಗೆ 4.5 TMCನ ಬಿಡಬೇಕು ಅಂತ ರೆಗ್ಯುಲೇಟರಿ ಅಥಾರಿಟಿ ಕಮಿಟಿ ಹೇಳಿದೆ. ಆದ್ರೆ ನಮ್ಗೆ ಎಷ್ಟು ಬೇಕು, ನಮ್ಗೆ ಎಷ್ಟು ಬಿಡಬೇಕು ಅನ್ನೋದು ಹೇಳಿಲ್ವಲ್ಲ ಅಲ್ವಾದ್ರೆ ನಮ್ಮ ಅಧಿಕಾರಿಗಳು ಕೇಳ್ಬೇಕಾಯ್ತು. ಈಗ ಅವ್ರಿಗೆ ಬಿಡ್ತಾ ಇದ್ದೀರಿ, ನಮ್ಗೆ ಯಾಕೆ ಬಿಡಬಾರ್ದು? ನಮ್ಗೆ ಅವ್ರಿಗೆ 4.5 TMC ಬಿಡ್ತಾ ಇದ್ದೀರಲ್ಲ, ನಮ್ಗೆ ಇಷ್ಟು ಹಣ ನೀರು ಬೇಕಾಗುತ್ತೆ ಕುಡಿಯೋ ನೀರಿಗೆ, ಮತ್ತೆ ಇದಕ್ಕೆ ನಮ್ಗೆ ಬೆಳೆ ಒಣಗ್ತಾ ಇದೆ, ನಮ್ಗೆ ಇಷ್ಟು ಬಿಡಬೇಕು ಅಂತ ಅವರು ಸೂಕ್ತ ಆದೇಶ ಕೊಡ್ಬೇಕಾಗಿತ್ತು. ಅದು ಕೊಟ್ಟಿಲ್ಲ ಅದನ್ನ. ಇಲ್ಲಿ ಇನ್ನೊಂದು ವಿಷಯ ನಾವು ಎಲ್ಲರೂ ಮರ್ತು ಬಿಡ್ತಿದ್ದೀವಿ.
ನೀರಿಗೆ ಬಿಡ್ತಾ ಹೋಗ್ಬಿಟ್ರೆ ನಮ್ಮ ಡ್ಯಾಮ್ಗಳು ಖಾಲಿ ಆಗುತ್ತೆ. ಬರೀ ಡೆಡ್ ಸ್ಟೋರೇಜ್ ಒಂದೇ ಅಲ್ಲ ನಾವು ಗಮನದಲ್ಲಿ ಇಟ್ಕೋಬೇಕಾದ್ದು. ಇನ್ನು ಮಿಕ್ಕಿದ 8 ತಿಂಗಳು ಸೂರ್ಯದೇವರು ಕುಡಿದು ಬಿಡ್ತಾನೆ. ಅದು ಎಷ್ಟು ಲೆಕ್ಕ ಇಲ್ಲದೆ ಕುಡಿತಾನೆ. ಟ್ರಿಬ್ಯುನಲ್ಲೇ ಹೇಳಿದೆ 17 TMC ಎವಾಪರೇಷನ್ ಲಾಸು 1 ವರ್ಷಕ್ಕೆ ಅಂತ. ಅದು ಡೆಪ್ತ್ ಕಮ್ಮಿ ಆದಾಗೆಲ್ಲ ಜಾಸ್ತಿ ಎವಾಪರೇಷನ್ ಲಾಸು. ಜಾಸ್ತಿ ಡೆಪ್ತ್ ಇದ್ರೆ ಎವಾಪರೇಷನ್ ಲಾಸ್ ಕಮ್ಮಿ ಆಗುತ್ತೆ, ವಿಂಡ್ ಎಫೆಕ್ಟ್ ಕಮ್ಮಿ ಇರುತ್ತೆ. ಕಮ್ಮಿ ಇದ್ಬಿಟ್ರೆ ನೀರೆಲ್ಲ ಎವಾಪರೇಟ್ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ನಾವು ಯಾರೂ ಲೆಕ್ಕ ಹಾಕಿಲ್ಲ. ಅದನ್ನ ಯಾರು ಲೆಕ್ಕ ಹಾಕಬೇಕು? ಕರೆಕ್ಟ್. ಎಲ್ಲೊಂದ್ ಕಡೆ ಈಗ ಶ್ರೀಕಂಠೇಗೌಡರು ಕೂಡ ನಮ್ಮ ಜೊತೆಯಲ್ಲಿ ಕನೆಕ್ಟೆಡ್ ಇದ್ದಾರೆ. ಶ್ರೀಕಂಠೇಗೌಡರು ಎಲ್ಲೊಂದ್ ಕಡೆ ಟೆಕ್ನಿಕಲ್ ಕಾಂಪ್ಲಿಕೇಶನ್ ಸಾಕಷ್ಟಿದೆ. ವಾದ ಯಾರು ಎಡವುದ್ರು, ಯಾರಿಗೆ ಲಾಭ ಆಯಿತು ಅನ್ನೋ ಚರ್ಚೆ ಜೊತೆಯಲ್ಲಿ ಪರಿಸ್ಥಿತಿ ಹೀಗಿರುವಾಗ ರಾಜಕೀಯ ಮೇಲಾಟಗಳೇ ಜಾಸ್ತಿ ಆಗ್ಬಿಟ್ಟಿದೆಯಾ? ಆಸ್ ಎಫ್ ಏನೋ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೇನೆ ಹಿಂಗೆ ನೀರ್ ಬಿಡಿ ಅಂತ ಹೇಳಿ ಆದೇಶ ಬಂದಿದೆ. ಇದು DK ಶಿವಕುಮಾರ್ ಅವರ ವೈಯಕ್ತಿಕ ಫೇಲ್ಯೂರು, ಕಾಂಗ್ರೆಸ್ ಸರ್ಕಾರದ ಫೇಲ್ಯೂರ್ ಇದು ಅನ್ನೋ ರೀತಿಯಲ್ಲಿ ಪ್ರತಿಭಟನೆಗಳು, ಘೋಷಣೆಗಳು, ರಾಜಕೀಯ ಹೇಳಿಕೆಗಳು. ಪ್ರಾಕ್ಟಿಕಲ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೋದ್ಕಿಂತ ಇದೇ ಜಾಸ್ತಿ ಆಗ್ತಿದ್ಯಾ ಅಂತ? ಇಲ್ಲ, ಇದು ಕಾಂಗ್ರೆಸ್ ಸರ್ಕಾರ ಅನ್ನೋಂಥ ಪ್ರಶ್ನೆ ಇಲ್ಲ ಮೇಡಮ್. ಇವತ್ತು ತಮಿಳುನಾಡು ಕರ್ನಾಟಕಕ್ಕಿಂತ ಸುರಕ್ಷಿತವಾಗಿದೆ, ಒಳ್ಳೆಯ ಪರಿಸ್ಥಿತಿಯಲ್ಲಿದೆ. ಆದರೆ ಕರ್ನಾಟಕ ಅತ್ಯಂತ ಆತಂಕದಲ್ಲಿದೆ. ಯಾಕೆಂದರೆ ಬರಗಾಲ ತೀವ್ರವಾಗಿ ನಮ್ಮನ್ನು ಕಾಡ್ತಾ ಇದೆ. ಮಳೆ ಬರಲೇ ಇಲ್ಲ. ಕಾವೇರಿ ಜಲಾನಯನ ಭಾಗದಲ್ಲಿ ಮಳೆ ಆಗಲೇ ಇಲ್ಲ, ನಮಗೆ ಇನ್ಫ್ಲೋನೇ ಇಲ್ಲ. ನಮ್ಮ ಕನ್ನಂಬಾಡಿ ಕಟ್ಟೆಯ ಸಾಮರ್ಥ್ಯ 49.45 TMC. ನಮ್ಮ ಹತ್ರ ಇರೋದು 17 TMC. ಡೆಡ್ ಸ್ಟೋರೇಜು 10 ಹೋದ್ರೆ ಇನ್ನು ಉಳಿಯೋದೇ 7 TMC. ನಮಗೆ ಕುಡಿಯೋಕ್ಕೆ ನೀರಿಗೆ ಪ್ರತಿ ದಿನ 1,000 ಕ್ಯೂಸೆಸ್ ನೀರು ಬೇಕು. ಬೆಂಗಳೂರು, ಮೈಸೂರು, ಮಂಡ್ಯ, ಶ್ರೀರಂಗಪಟ್ಟಣ ಮತ್ತು ಅಕ್ಕಪಕ್ಕದ ಹಳ್ಳಿಗಳಿಗೆ ಕುಡಿಯೋ ನೀರಿಗೆ 1,000 TMC ಬೇಕು. ನೀವು 3,500 ಹರಿಸ್ಬೇಕು ಅಂದ್ರೆ 5,000 ಬಿಡುಗಡೆ ಮಾಡಬೇಕು. ನಮ್ಮ ರಾಜಾರಾಯರು ಹೇಳ್ದಂಗೆ ಎಲ್ಲಿಂದ ತಂದ್ಬಿಡೋದು? ನೀರೇ ಇಲ್ವಲ್ಲ. ಹಾಗಾಗಿ ಇವತ್ತು ಮೇಲ್ಮನವಿಯನ್ನ ಸರ್ಕಾರ ಮಾಡಲೇಬೇಕು. ವಾಸ್ತವ ಸ್ಥಿತಿಯನ್ನು ಮನದಟ್ಟು ಮಾಡಿಕೊಡುವಲ್ಲಿ ಯಾಕೆ ನಮ್ಮ ತಾಂತ್ರಿಕ ತಂಡ ಹೆಡವಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ನಾವು ವೇರ್ ಇನ್ ಟ್ರಬಲ್, ನಾವು ಅತ್ಯಂತ ಸಂಕಷ್ಟದಲ್ಲಿದ್ದೇವೆ. ನಮ್ಮ ತಿಮ್ಮೇಗೌಡರು ಹೇಳಿದಾಗೆ ಡಿಸ್ಟೆನ್ಸ್ ಪಾಲಿಸಿ ಫಾರಮ್ ಆಗಲೇ ಇಲ್ಲ, ಫ್ರೇಮ್ ಆಗಲೇ ಇಲ್ಲ. ತಮಿಳುನಾಡು ಸುಸ್ಥಿತಿಯಲ್ಲಿದೆ. ಅವ್ರಿಗೆ ಮಳೆ ಬರುವ ಎಲ್ಲ ಸಾಧ್ಯತೆಗಳು ಮುಂದಿನ ದಿನಗಳಲ್ಲಿದೆ. ನಮಗೆ ಬರದಾಗ ಹೋಗಿದೆ. ಬರಗಾಲ ಘೋಷಣೆ ಮಾಡಿ ಅಂತೇಳಿ ನಾವು ಕೂತಿದ್ದೇವೆ. ಈಗ ಬೆಳೆದು ನಿಂತಿರುವಂಥ ಕಬ್ಬುಗಳು ಒಣಗೋಗ್ತಾ ಇದೆ. ಹೊಸ ಬೆಳೆಗಳನ್ನು ಹಾಕೋ ಪ್ರಶ್ನೆ ಇಲ್ಲ ನಮ್ಮಲ್ಲಿ. ಭತ್ತರಾಗಿ ಆಗ್ತಾ ಇಲ್ಲ. ನಾವು ನಿಂತಿರೋ ಕಬ್ಬುಗಳಿದೆಯಲ್ಲ ಅವು ಒಣಗೋಗ್ತಾ ಇದೆ. ಇವತ್ತು ಶ್ರೀರಂಗಪಟ್ಟಣದಲ್ಲಿ 100 ಎಕರೆ 1000 ಎಕರೆ ಕಬ್ಬು ಒಣಗೋಗಿದೆ. ಅದು ಕನ್ನಂಬಾಡಿ ಕಟ್ಟೆಗೆ ಹೊಂದ್ಕೊಂಡಂಥ ಜಾಗ. ಹಾಗಾಗಿ ಇವತ್ತು ಕರ್ನಾಟಕದ ಜನ ಅತ್ಯಂತ ಸಂಕಷ್ಟದಲ್ಲಿದ್ದಾರೆ. ಕುಡಿಯುವ ನೀರಿಗೆ ತಿಂಗಳಿಗೆ 3 TMC ನೀರು ಬೇಕು. ನಮ್ಮ ರಾಜಾರಾಯರು ಹೇಳ್ದಂಗೆ ಮುಂದಿನ 8-9-10 ತಿಂಗಳಿಗೆ 30 TMC ನೀರು ಬೇಕು. ಎಲ್ಲಿ ತರ್ತೀರಿ? ಬರಗಾಲ ಬಂದಿದೆಯಲ್ಲ. ಆದರೆ ತಮಿಳುನಾಡಿಗೆ ಆ ಸ್ಥಿತಿ ಇಲ್ಲ. ಇದನ್ನ ನಮ್ಮ ತಾಂತ್ರಿಕ ತಂಡ ಮೇಲ್ಮನೆಗೆ ಹೋಗಿ ಅರ್ಥ ಮಾಡಿಕೊಡುವಂಥ ಕೆಲಸವನ್ನ, ವಾಸ್ತವಿಕ ನೆಲೆಗಟ್ಟಿನ ಪರಿಸ್ಥಿತಿಯನ್ನು ಅವರಿಗೆ ವಿವರಣೆ ಮಾಡುವಂತ ಕೆಲಸವನ್ನ ಮಾಡಿದ್ರೆ ಅವರು ಖಂಡಿತ ಕನ್ವಿನ್ಸ್ ಆಗ್ತಾರೆ. ಅಶ್ವಿನ್ ಅವರೇ ಹೇಳ್ತಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಕೂಡ ಬಹಿರಂಗವಾಗಿ ಬಂದೆ ಮೇಡಮ್. 3ನೇ ತಾರೀಕು ಹೇಳಿ 3ನೇ ತಾರೀಕು ತಮಿಳುನಾಡು ಮುಖ್ಯಮಂತ್ರಿಗಳು ಬರ್ತಾರಲ್ಲ, ಅವ್ರಿಗೆ ಅರ್ಥ ಮಾಡಿಕೊಡ್ಲಿ ಇವರು. ರಾಜ್ಯ ಸರ್ಕಾರ ಕ್ಲಿಯರ್ ಕಟ್ ಆಗಿ ಹೇಳ್ತಿದೆ, ಆಯ್ತು ಅವರು ಶಿಫಾರಸ್ ಮಾಡಿರಬಹುದು, ಇದು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅನ್ನೋ ಆದೇಶ ಅಲ್ಲ, ಇದು ಶಿಫಾರಸ್ ಅಷ್ಟೇನೆ, ನಾವು ಪಾಲನೆ ಮಾಡೋದಿಲ್ಲ, ನಾವು ನೀರು ಬಿಡೋದಿಲ್ಲ, ನಾವು ಇದನ್ನ ಮೇಲ್ಮನವಿ ಹೋಗ್ತೀವಿ. ಇಷ್ಟೆಲ್ಲ ಹೇಳಿಕೆಗಳು ರಾಮಲಿಂಗಾರೆಡ್ಡಿ ಅವರ ಕಡೆಯಿಂದ, ಸರ್ಕಾರದ ಕಡೆಯಿಂದ ಬರ್ತಿರುವಾಗ್ಲೂ ಕೂಡ ಎಲ್ಲೋ ವಿರೋಧ ಪಕ್ಷಗಳು ಅತಿ ಶೀಘ್ರದಲ್ಲಿ ವಿರೋಧ ಮಾಡಬೇಕು ಅನ್ನೋ ಹಪಾಹಪಿಯಲ್ಲಿ ಇರೋ ರೀತಿಯಲ್ಲಿ ಕಾಣ್ತಾ ಇದೆ. ಕಾಂಗ್ರೆಸ್ ಅವರು ಟೆಕ್ನಿಕಲಿ ಫೇಲ್ಯೂರ್ ಆಗಿದ್ದಾರೆ. ಇದರಲ್ಲೇನು ಎಲ್ಲ ನಮ್ಮ ಗುರುಗಳಾದಂಥ KT ಶ್ರೀಕಂಠೇಗೌಡರು ಇವಾಗ ಹೇಳ್ತಾ ಇದ್ರು, ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ಕಾವೇರಿ ಹಿತರಕ್ಷಣಾ ಸಮಿತಿ ಸದಸ್ಯರು ಕೂಡ ಯಾವ ರೀತಿ ಟೆಕ್ನಿಕಲ್ ಫೇಲ್ಯೂರ್ ಆಗಿದ್ದಾರೆ ಅನ್ನೋದನ್ನ ಒಂದು ಸಿಂಪಲ್ ಆಗಿ ಹೇಳ್ಬೋದು. ಕಳೆದ 4 ತಿಂಗಳಲ್ಲಿ ಇವ್ರಿಗೆ ಗೊತ್ತಿತ್ತು ಅರಬ್ಬಿ ಸಮುದ್ರದಿಂದ ಬರೋಂಥ ಮೋಡಗಳು ಯಾವುದನ್ನು ನಮ್ಮಲ್ಲಿ ನಿಲ್ಲಕ್ಕೆ ಅವಕಾಶ ಕೊಟ್ಟಿಲ್ಲ, ಎಲ್ಲ ಪಾಸ್ ಆಗ್ತಿದೆ, ಮಳೆ ಕಡಿಮೆ ಆಗಿದೆ ಅಂತ ಗೊತ್ತಿತ್ತು. ಇವರು ಕಳೆದ ಉನ್ನತ ಮಟ್ಟದ ಸಭೆನಲ್ಲಿದ್ದಾಗ ಅಲ್ಲಿ ಯಾವುದೇ ರೀತಿ ನೀರು ಬಿಡಬೇಡಿ ಅಂತ ಹೇಳಿದ್ರು. ಯಾರು? CWRC ಅವರು. ತಮಿಳ್ನಾಡು ಅವರು ತುಂಬ ಪ್ರೆಷರ್ ಹಾಕಿ ಒತ್ತಡ ಏರಿ ಉನ್ನತ ಮಟ್ಟದ ಸಭೆ ಸೇರಿಸಿ
ತಮಿಳ್ನಾಡಿಗೆ 4.5 TMC ನೀರು ಬಿಡಿಸ್ಬೇಕು ಅಂತ ಅಷ್ಟೆಲ್ಲ ಹೋರಾಟ ಮಾಡಿ ಅವ್ರ ಬುದ್ಧಿವಂತರ, ನಮ್ಮ ಕಾಂಗ್ರೆಸ್ ಸರ್ಕಾರದ ಮಹಾನ್ ನಾಯಕರುಗಳು ಇವತ್ತು ರಾಜ್ಯದಲ್ಲಿರೋರು ಬುದ್ಧಿವಂತರ ಕೇಳೋದು. ಇವಾಗ ಹೇಳ್ತಿದ್ದಾರೆ 3,500 ಕ್ಯೂಸೆಕ್ಸ್ ಬಿಡಬೇಕು ಅಂತ. ಮಂಡ್ಯ ಕಾವೇರಿ ಜಲಾನಯನ ಪ್ರದೇಶದ ಭಾಗಗಳಲ್ಲಿ ಬೆಳೆಗಳಿದ್ದು ಅದಕ್ಕೆ 2 ತಿಂಗಳು ನಮ್ಮ ಶ್ರೀಕಂಠೇಗೌಡರು 2 ತಿಂಗಳು ಆ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ. ಅಷ್ಟು ಪರಿಪರಿಯಾಗಿ ಕೇಳ್ಕೊಂಡ್ರು ರೈತರಿಗೆ ನೀರು ಬಿಡ್ಲಿಲ್ಲ ರಾಜರಾಯರಲ್ಲಿಗೆ. ಬೆಳೆಗಳಿದೆ, ಅರ್ಧದಲ್ಲಿದೆ, ನೀರು ಬಿಡ್ಲಿಲ್ಲ. ಇವತ್ತು 3,500 ಕ್ಯೂಸೆಕ್ಸ್ ಬಿಡ್ಲಿಕ್ಕೆ ಬರೀ ಮಾಧ್ಯಮದಲ್ಲಿ ಹೇಳಿಕೆ ಕೊಡ್ತಿದ್ದಾರೆ ಅಷ್ಟೇ. ಕಾಂಗ್ರೆಸ್ ಅವರಲ್ಲಿ ಬದ್ಧತೆ ಇಲ್ಲ, ಅವರು ಬಿಡ್ಲೇಬೇಕು ಅಂತ ಅವರು ಡಿಸಿಷನ್ ತಗೊಂಡಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಸರ್ ಅಶ್ವಿನ್? ಹೇಳ್ತೀನಿ. ಇಲ್ಲಿ ಏನಾಗಿದೆ, ಆ ಕಾವೇರಿ ಕೊಳ್ಳದ ಭಾಗದಲ್ಲಿರುವಂತ ಕಾಂಗ್ರೆಸ್ ಎಲ್ಲಾ ಶಾಸಕರು ಬದ್ಧತೆ ತೋರಿ ನೀವು ನಿಂತ್ಕೊಳ್ಳಿ ನಾಳೆ ಬೆಳಿಗ್ಗೆ. ಸಿಎಂ ಪರವಾಗೋ ಇಲ್ಲ ವಿರೋಧವಾಗಿ ಈಗ ಬೆಂಕಿ ಬಿದ್ದ ಮನೆಯಲ್ಲಿ ಗಳ ಎಳಿಬಾರ್ದಂತ ಇದೆ. ವಿರೋಧ ಪಕ್ಷಗಳ ಇದ್ರ ಪರವಾಗಿಲ್ಲ, ನೀವು ಬಳಸ್ಕೊಳ್ಳಿ. ಒಂದು ಪ್ರಾದೇಶಿಕ ಪಕ್ಷ ಇದೆ, ಹಿರಿಯವರು ಇದ್ದಾರೆ, ಅವ್ರನ್ನ ಬಳಸ್ಕೊಳ್ಳಿ. ಏಕೆ ಮುಂದೆ ದಿನ ನಾನು ಹೋಗ್ಬೇಕಂತ. ಇಲ್ಲೇನಾಗಿದೆ, ಕಾಂಗ್ರೆಸ್ ಅಲ್ಲಿ ಸಂಪುಟ ಪುನರಾಚನೆಯಲ್ಲಿ ಬಿಸಿ ಇದ್ದಾರೆ, ಶಾಮಿಯಾನ ಹಾಕೋದ್ರಲ್ಲಿ ಬಿಸಿ ಇದ್ದಾರೆ. ನೀರ್ ಬಿಡ್ತೀವಿ ಅಂದಿದ್ರೆ, ನೀರ್ ಬಿಟ್ಟಿದ್ರೆ ಹೌದು ನೀವು ಹೇಳ್ದಾಗೆ ಆ ಭಾಗದ ಶಾಸಕರು ಕೂಡ ಯಾವ ಪಕ್ಷ ಅನ್ನೋದನ್ನ ಮರೆತು ಜನರ ಪರವಾಗಿ ನಿಲ್ಬೇಕಾಗಿತ್ತು. ನೀರ್ ಬಿಡಲ್ಲ ಅಂತಾನೆ ಹೇಳ್ತಿದ್ದಾರೆ. ನಿಮಗ್ ಗೊತ್ತಿರ್ಲಿ, 3/4 TMC ನೀರ್ ಆಲ್ರೆಡಿ ಬಿಟ್ಟಿದ್ದಾರೆ. ನಿಮಗ್ ಗೊತ್ತಿರ್ಲಿ, ಇದು ಆಲ್ರೆಡಿ ತಮಿಳ್ನಾಡಿಗೆ ಸೇರಿದೆ. ತಮಿಳ್ನಾಡವ್ರು ಇನ್ನೊಂದಿದೆ ಆರೋಪ, ನಮಗೆ ಬಾಕಿ ಇರುವಂತ 9.5 TMC ಕೂಡ ಕೊಡಿ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಧ್ವನಿ ಎತ್ತಲಿಕ್ಕೆ, ವಾದಗಳು ಮಾಡ್ಲಿಕ್ಕೆ, ಪ್ರತಿವಾದಗಳು ಮಾಡ್ಲಿಕ್ಕೆ ನಮ್ಮಲ್ಲಿ ಕಾನೂನು ತಜ್ಞರು ಇದ್ರು ಅವ್ರನ್ನ ಬಳಸ್ಕೊಳ್ದೆ ಕೇರ್ಲೆಸ್ ಮಾಡಿದ್ದಾರೆ. ಇವತ್ತು ವಿಜಯ್ ಅವ್ರು ಬರ್ತಿದ್ದಾರೆ. ನೀವು ನೆಕ್ಸ್ಟ್ ವಿಜಯ್ ಅವ್ರಿಗೆ ಹೋಗಿರಂತೆ ಸರ್, ಕಾನೂನು ತಜ್ಞರನ್ನ ಬಳಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನ್ ಅರ್ಥ ಸರ್? ರಾಮಲಿಂಗಾರೆಡ್ಡಿ ಅವ್ರು ಹೋಗಿ ವಾದ ಮಂಡಿಸಿದ್ರ, ಅಥವಾ DK ಶಿವಕುಮಾರ್ ಅವರು ಹೋಗ್ಬಿಟ್ಟು CWMRC ಮುಂದೆ ಕುತ್ಕೊಂಡಿದ್ರ? ಹೋಗಿದ್ದು ಅಲ್ಲಿ ಟೆಕ್ನಿಕಲ್ ಜನರೇನೆ, ಹೋಗಿದ್ದಲ್ಲಿ ಲೀಗಲ್ ಅಡ್ವೈಸರ್ಗಳೇನೆ. ಕಳೆದ 4 ತಿಂಗಳಿಂದ ಮಳೆ ಕೊರತೆ ಆಗಿದೆ, ಬರಗಾಲ ಇದೆ ಅಂತ ಗೊತ್ತಿದ್ರು ಜಲಸಂಪನ್ಮೂಲ ಇಲಾಖೆನಲ್ಲಿ 2 ರಿಂದ 3 ತಿಂಗಳು ಕೆಲಸನೇ ನಡೆದಿಲ್ಲ. ಇಲಾಖೆನ ರಾಮಲಿಂಗ ರೆಡ್ಡಿ ಸಾಹೇಬ್ರು ತಗೊಳ್ಳಿಕ್ಕೆ ರೆಡಿನೇ ಇರಲಿಲ್ಲ. ಅವ್ರು ಗೊತ್ತಿತ್ತು ಕಾವೇರಿ ಹೋರಾಟ ರೈಸ್ ಆಗುತ್ತೆ, ಬರುತ್ತೆ. ಈಗ ಸುಮ್ನೆ ಒಂದು ವಾರದಿಂದ ವಿಜಯ್ ಅವ್ರು ಬರ್ತಾರೆ, ಏನಾಗುತ್ತೆ? RCB ತರ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರು ಇವರು ಬಂದು ಸೆಲ್ಫಿ ತಗೊಂಡು ಹೋಗಿ ರೆಡಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಬಿಟ್ರೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ರಾಜರಾಯರಿಗೂ ಗೊತ್ತಿದೆ, ತಿಮ್ಮೇಗೌಡರಿಗೂ ಗೊತ್ತಿದೆ, ಗುರುಗಳಾದಂತ ಶ್ರೀಕಂಠೇಗೌಡರಿಗೂ ಗೊತ್ತಿದೆ, ಟೆಕ್ನಿಕಲಿ ಕಾಂಗ್ರೆಸ್ ಸರ್ಕಾರ ಫೇಲ್ಯೂರ್ ಆಗಿ. ನಾವು ಇವಾಗ್ಲೂ ರಾಜಕೀಯ ಮಾಡ್ತಿದ್ದಾರೆ. ಕುಮಾರಣ್ಣವ್ರು ಗೊತ್ತಿದೆ, ಬೆಂಗಳೂರು ಕುಡಿಯೋ ನೀರಿಗೆ 17.5 TMC ಹೆಚ್ಚುವರಿ ಹೆಂಗ್ ತಗೊಂಡ್ ಬಂದ್ರೆ ಅಂತ ಗೊತ್ತಿದೆ. ಉಪಯೋಗಿಸ್ಕೊಳ್ಳಿ ನೀವು. ರಾಜಕೀಯ ಮಾಡ್ತಿದ್ದೀರಾ? ಕಾಂಗ್ರೆಸ್ ಫೇಲ್ಯೂರ್ ಅಂತ ಹೇಳಿ ಅಶ್ವಿನ್ ಅವ್ರು ಹೇಳ್ತಿದ್ದಾರೆ. ಅದೇ ಪ್ರಶ್ನೆ ಮೋಹನ್ ವಿಶ್ವ ಅವರೇ ನಿಮಗೆ ವರ್ಗಾವಣೆ ಮಾಡ್ತಾ ಇದ್ದೀನಿ. ಈಗ ಬಿಜೆಪಿ ಸರ್ಕಾರ ಇದ್ದ ಅವಧಿಯಲ್ಲಿದ್ದ ಅಡ್ವೈಸರ್ ಅವರೇ, ಇಫ್ ಐ ಆಮ್ ಕರೆಕ್ಟ್, ಶ್ರೀರಾಮಯ್ಯ ಅವರು ಈಗಲೂ ಕೂಡ ಇರೋರು ಅವರೇನೇನೆ. ವಕೀಲರಾಗಿ ಕಾತರ್ಕಿ ಅವರು ಯಡಿಯೂರಪ್ಪನವರ ಕಾಲದಲ್ಲೂ ಕೂಡ ರೆಪ್ರೆಸೆಂಟ್ ಮಾಡಿದ್ರು ಕರ್ನಾಟಕವನ್ನ, ಈಗಲೂ ಕೂಡ ಅವರೇನೇನೆ. ಅಂದ್ರೆ ನಿಮ್ಮ ಹೇಳಿಕೆಗಳು, ಅಂದ್ರೆ ನಿಮ್ಮ ಪಕ್ಷದ ಹೇಳಿಕೆ ಪ್ರಕಾರ ಏನು? ನಿಮ್ಮ ಸರ್ಕಾರ ಇರಬೇಕಾದ್ರೆ ಅವ್ರು ನಿಮ್ಮ ಸರ್ಕಾರದ ವಾದವನ್ನ, ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಅವರ ವಾದವನ್ನ ಕೇಳ್ತಾರೆ ಹೊರತು ಅವರ ಲೀಗಲ್ ಎಕ್ಸ್ಪರ್ಟಿ ಅವ್ರು ಬಳಸೋದಿಲ್ಲ ಅನ್ನೋದ ವಾದದ ಅರ್ಥ? ನೋಡಿ ಸ್ಮಿತಾ, ಈ ಡಿಸ್ಟ್ರೆಸ್ ಫಾರ್ಮುಲಾ ಸಮಸ್ಯೆ ಇರೋದ್ರಿಂದ ಈ ಡಿಸ್ಟ್ರೆಸ್ ನಲ್ಲಿ ಒಂದು ಸರ್ಕಾರವಾಗಿ ತನ್ನ ಜವಾಬ್ದಾರಿಯನ್ನ ಯಾವ ರೀತಿ ನಿರ್ವಹಿಸುತ್ತೆ, ಯಾವ ರೀತಿ ಆರ್ಗ್ಯುಮೆಂಟ್ ಮಾಡುತ್ತೆ, ಯಾವ ರೀತಿ ಆಟಿಟ್ಯೂಡ್ ನಡ್ಕೊಳ್ಳುತ್ತೆ ತಮಿಳ್ನಾಡು ಅಗೇನ್ಸ್ಟ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಮ್ಯಾಟರ್ ಆಗುತ್ತೆ ಕಾವೇರಿ ವಿಚಾರದಲ್ಲಿ, ಆಯ್ತಲ್ವಾ? ಆ ವಿಚಾರದಲ್ಲಿ ಇವತ್ತು ಕಾಂಗ್ರೆಸ್ ಬಿಗ್ ಫೇಲ್ಯೂರ್. ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಇವತ್ತು ಕಾಂಗ್ರೆಸ್ ನಾಯಕರೆಲ್ಲ ಮಾತಾಡ್ತಾ ಇದ್ದಾರೆ. ಐ ಟೆಲ್ ಯು ಸಿಂಪಲ್ ಎಕ್ಸಾಂಪಲ್. ಕಳೆದ 4-5 ತಿಂಗಳಿಂದ ನಾವು ಒಂದು ವಿರೋಧ ಪಕ್ಷವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾನೆ ಇದೀವಿ. ಈ ಸಲ ಸಮಸ್ಯೆ ಇದೆ, ಬರ ಇದೆ, ನೀರ್ ಪ್ರಾಬ್ಲಮ್ ಇದೆ, ತಮಿಳ್ನಾಡವ್ರ ಖ್ಯಾತೆ ತೆಗಿತಾರೆ, ನೀವ್ ಏನ್ ಮಾಡ್ತಿದ್ದೀರಾ ಅಂದ್ರೆ ತಲೆ ಕೆಡ್ಸ್ಕೊಂಡ್ಲಿಲ್ಲ. ಏನ್ ಮಾಡ್ಬೇಕಾಗಿತ್ತು? ನೀವು ಕಾವೇರಿ ಕೊಳ್ಳ ರೈತರ ಸಭೆ ಕರೆದಿಲ್ಲ. ರೈತ ಸಂಘದವ್ರ ಹತ್ರ ಮಾತಾಡ್ಲಿಲ್ಲ. ಸರ್ವ ಪಕ್ಷದ ಸಭೆ ಕರೆದ್ರ, ವಿರೋಧ ಪಕ್ಷದವ್ರನ್ನ ಕರೆದಿ ನೀವು DK ಶಿವಕುಮಾರ್ ಅವ್ರು ಮಾತಾಡಿದ್ರ, ದೊಡ್ಡಗೌಡ್ರಾಗ್ಬೋದು ಅಥವಾ ಕುಮಾರಸ್ವಾಮಿ ಅವರಾಗ್ಬೋದು ಅಥವಾ ಬಸವರಾಜ ಬೊಮ್ಮಾಯಿ ಅವರಾಗ್ಬೋದು, ಅಶೋಕ್ ಅವರಾಗ್ಬೋದು, ನೀವು ಅವ್ರಗಳ ಅಡ್ವೈಸ್ ನ ತಗೊಂಡ್ರ, ಕುತ್ಕೊಂಡು ಮಾತಾಡಿದ್ರ, ನಿಮ್ಮ ಒಗ್ಗಟ್ಟನ್ನ ತೋರ್ಸಿದ್ರ? ಮಾಡ್ಲಿಲ್ಲ. ಇದಾದ ನಂತರ ನೀವು ಟೆಕ್ನಿಕಲ್ ಡೇಟಾ ಎಲ್ಲ ಕಲೆಕ್ಟ್ ಮಾಡಿದ್ರ, ಅದು ಕಬಿನಿ ಆಗ್ಬೋದು, ಹಾರಂಗಿ ಆಗ್ಬೋದು, KRS ಆಗ್ಬೋದು, ಎಷ್ಟು ಮಳೆ ಕೊರತೆ ಆಗಿದೆ, ಎಷ್ಟು ಬೆಳೆಗೆ ಸಮಸ್ಯೆ ಆಗ್ತಾ ಇದೆ, ಎಷ್ಟು ಡೇಟಾ ಇದೆ ಅಂತ ಹೇಳಿ ನೀವು ಕರೆಕ್ಟ್ ಮಾಡಿದ್ರ, ಜಿಲ್ಲಾಧಿಕಾರಿಗಳ ಸಭೆ ಮಾಡಿದ್ರ, ತಹಸೀಲ್ದಾರ್ಗಳ ಸಭೆ ಮಾಡಿದ್ರ, ಕರ್ಸ್ಬಿಟ್ಟ ಇನ್ಫಾರ್ಮೇಶನ್ ಪ್ರೊಡ್ಯೂಸ್ ಮಾಡಿದ್ರ? ಇಲ್ಲ, ನೀವು ಇದನ್ನೇನೂ ಮಾಡಲಿಲ್ಲ. ಅದನ್ನ ಬಿಟ್ಟು
ನೀವು ಯಾವ ರೀತಿ ನಡ್ಕೊಂಡ್ರಿ? ಪೊಲಿಟಿಕಲಿ ಕರೆಕ್ಟ್ ಅಲ್ಲ ಮೋಹನ್ ವಿಶ್ವ ಅವರೇ, ನೀವು ಹೇಳ್ತಿರೋದು ಪೊಲಿಟಿಕಲಿ ಕರೆಕ್ಟ್. ನಿಮ್ ಪ್ರಶ್ನೆನೇ ಪೂರಕವಾಗಿ ನಿಮ್ ಉತ್ತರ ಪೂರಕವಾಗೇನೆ. ಇಲ್ಲ ನಾನು ಕೇಳ್ತಿರೋದು, ಆಯ್ತು ರಾಜಕಾರಣಿಗಳಾಗಿ ಜನಪ್ರತಿನಿಧಿಗಳಾಗಿ ಕಾಂಗ್ರೆಸ್ ಪಕ್ಷದ ಯಾರು ಇದನ್ನ ಮಾಡ್ಲಿಲ್ಲ, ಶಾಸಕರು ಮಾಡ್ಲಿಲ್ಲ, ಸಚಿವರು ಮಾಡ್ಲಿಲ್ಲ, ಒಪ್ಕೊಳ್ಳೋಣ. ಬಟ್ ನಾನು ಮತ್ತೆ ಅದಕ್ಕೆ ಬರ್ತೀನಿ ಸರ್, ಎಕ್ಸ್ಪರ್ಟ್ ಗಳಿದ್ದಾರೆ, ಲೀಗಲ್ ಅಡ್ವೈಸರ್ ಗಳಿದ್ದಾರೆ, ವಕೀಲರಿದ್ದಾರೆ, ಅವರು ಡೇಟಾ ಇಲ್ದಲೇ ಹೋಗಿ ಕೂತ್ಕೊಳ್ತಾರೆ ಸರ್ CWRC ಮುಂದೆ. ಎಕ್ಸಾಕ್ಟ್ಲಿ, ಇವತ್ತು ಅದನ್ನೇ ತೋರಿಸ್ತಾ ಇದೆ. ಅವ್ರ ಹತ್ರ ಸರಿಯಾಗಿ ಡೇಟಾ ಇದ್ದು ಸರಿಯಾಗಿ ವಾದ ಮಂಡನೆ ಮಾಡಿದ್ರೆ ಯಾಕೆ ಇವತ್ತು CWRC ಈ ತರ ಆರ್ಡರ್ ಕೊಡ್ತಾ ಇತ್ತು? ಕ್ಲಿಯರ್ಲಿ ಶೋಸ್. ನಾನು ಏನ್ ಹೇಳ್ತೀನಿ ಅಂದ್ರೆ, ನಿಮ್ಮ ಆಟಿಟ್ಯೂಡ್ ಮ್ಯಾಟರ್ ಆಗುತ್ತೆ. ನಿಮಗೆ ಸಮಸ್ಯೆ ಇದೆ ಅಂತ ಗೊತ್ತಾದ ತಕ್ಷಣ ಕರ್ನಾಟಕದ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ DK ಶಿವಕುಮಾರ್ ಏನ್ ಹೇಳಿದ್ರು? ಬೆಳೆ ಬೆಳಿಬೇಡಿ ಅಂತ ಹೇಳ್ಬಿಟ್ರು. ವೆರಸ್ ತಮಿಳ್ನಾಡಿನ ಮುಖ್ಯಮಂತ್ರಿ ಏನಾದ್ರು ಹಂಗೆ ಹೇಳಿದ್ರ? ಅವ್ರು ಧೈರ್ಯವಾಗಿ ಬೆಳೆ ಬೆಳೀರಿ ಅಂತ ಹೇಳಿದ್ರು. ಬಿಕಾಸ್ ಅವ್ರಿಗೆ ಗೊತ್ತು ನೀರ್ ನಾವು ಕರ್ನಾಟಕದಿಂದ ತೆಗೆಸ್ಕೊಳ್ತೀವಿ. ನಾವು DK ಶಿವಕುಮಾರೇ ಓಪನ್ ಆಗಿ ಈ ತರ ಹೇಳಿದ್ದಾರೆ ಅಂತ ಹೇಳಿದ್ರೆ ಕರ್ನಾಟಕದ ರೈತರಿಗೆ ನೀರಿರಲ್ಲ, ತಮಿಳ್ನಾಡು ರೈತರಿಗೆ ನೀರು ಬಿಡ್ತಾರೆ ಅಂತ ಅವ್ರ ಕಾನ್ಫಿಡೆನ್ಸ್. ನಿಮ್ಮ ಈ ಆಟಿಟ್ಯೂಡ್ ಇದೆ ಗೊತ್ತಾ, ಇದು ತೋರಿಸುತ್ತೆ ನೀವು ಟ್ರಿಬ್ಯುನಲ್ ಮುಂದೆ ನೀವು ಎಷ್ಟು ವೀಕ್ ಅಂತ ಹೇಳಿ, ನೀವು ಎಷ್ಟು ರೈತ ವಿರೋಧಿಗಳಾಗಿದ್ದೀರಾ ಅಂತ ಹೇಳಿ. ನಾನು ಹೇಳೋದು ಇದು. ಸ್ಮಿತಾ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಬಸವರಾಜ ಬೊಮ್ಮಾಯಿ ಅವರು ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ಒಂದು ವರ್ಷದಲ್ಲಿ ಇದೇ ರೀತಿ ಒಂದು ಡಿಸ್ಟ್ರೆಸ್ ಇಯರ್ ಇತ್ತು. ಆ ಟೈಮ್ ನಲ್ಲಿ ಅವರು ಮಫ್ತಿನಲ್ಲಿ ಒಂದಷ್ಟು ಜನ ಆಫೀಸರ್ಗಳನ್ನ ತಮಿಳ್ನಾಡಿಗೆ ಕಳಿಸಿ ನಿಮಗೆ ಅಲ್ಲಿ ಲೋಕಲ್ ಕ್ಯಾಬ್ ಬುಕ್ ಮಾಡ್ಕೊಂಡ್ರು. ಇಲ್ಲಿ ಕ್ಯಾಬ್ ಅಥವಾ ಇಲ್ಲಿ ಕಾರಲ್ಲ, ಡೌಟ್ ಬರಬಾರ್ದು ಅಂತ ಹೇಳಿ ಅಲ್ಲಿ ಸುಮಾರು ವಾರದಿಂದ 10 ದಿವಸಗಳ ಕಾಲ ಸುಮಾರು ಕಾವೇರಿ ಜಲಾನಯ ಪ್ರದೇಶಗಳನ್ನೆಲ್ಲ ಸುತ್ತಿ ನಿಮಗೆ ಅಲ್ಲಿ ಏನ್ ನಡೀತಾ ಇದೆ, ಏನ್ ಬೆಳೆ ಬೆಳೆದಿದ್ದಾರೆ, ಎಷ್ಟು ನೀರು ಕನ್ಸ್ಯೂಮ್ ಮಾಡಿದ್ದಾರೆ, ಏನ್ ಆಗ್ತದೆ ಅಂತ ಒಂದು ವರದಿಯನ್ನ ತರಿಸ್ಕೊಂಡು ಸೀಕ್ರೆಟ್ ಆಗಿ ಆ ನಂಬರ್ಸ್ ನ ಇಟ್ಕೊಂಡು ಅವರು ಅವತ್ತು CWRC ಮುಂದೆ ಪ್ರೆಸೆಂಟ್ ಮಾಡಿದ್ರು. ಯಾವ ರೀತಿ ಸುಳ್ಳು ಹೇಳ್ತದೆ ತಮಿಳ್ನಾಡು ಅಂತ ಹೇಳಿ. ಈ ರೀತಿಯಾದಂತ ಒಂದು ಬದ್ಧತೆ ಇರಬೇಕು ಒಬ್ಬ ಮುಖ್ಯಮಂತ್ರಿ ಆದವ್ರಿಗೆ, ಒಬ್ಬ ಮಂತ್ರಿ ಆದವ್ರಿಗೆ. ಇಲ್ಲ, ಬದ್ಧತೆನೇ ಇಲ್ಲ. ಕಾಂಗ್ರೆಸ್ ಪಕ್ಷದ ವಕ್ತಾರರಿಲ್ಲ, ನೀವು ಹೇಳಿದ್ದೆಲ್ಲ ನಿಜ ಅಂತ ಹೇಳಿ ಜನರು ಅನ್ಕೊಂಡ್ಬಾರ್ದಲ್ಲ. ಅನುಮಾನಗಳನ್ನ ಕೇಳ್ತಾ ಇದ್ದೀನಿ. ನೀವು ಹೇಳ್ತಿರೋದು ನೋಡಿದ್ರೆ ತಮಿಳ್ನಾಡಿನ ಡೇಟಾಗಳು ಹೈಲಿ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿರ್ತಾರೆ. ನಾವೊಂದು ಆಪರೇಷನ್ ದುರಂಧರ್ ರೀತಿಯಲ್ಲಿ ಮಾಡದೆ ಹೋದ್ರೆ ತಮಿಳ್ನಾಡಿನ ಡೀಟೇಲ್ಸ್ ನಮಗೆ ಗೊತ್ತಾಗೋದೇ ಇಲ್ಲ. ಹಿಂಗಾಗಿ ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಆಪರೇಷನ್ ದುರಂಧರ್ ತರದಲ್ಲಿ ಸೀಕ್ರೆಟ್ ಏಜೆಂಟ್ ಗಳನ್ನ ಕಳಿಸ್ಬೇಕು, ತಿಳ್ಕೊಳ್ಬೇಕು ಸರ್. ಡೇಟಾ ಪಬ್ಲಿಕ್ ಡೊಮೈನ್ ಅಲ್ಲೂ ಇರುತ್ತೆ, ಅದನ್ನ ತಿಳ್ಕೊಳ್ಬೇಕು ಅಂದ್ರೆ ಹಿಂಗೆ ಬಚ್ಚಿಟ್ಕೊಂಡು ಹೋಗ್ಲೇಬೇಕು ಅಂತ ಇಲ್ವಲ್ಲ. ನೋಡಿ, ಅವರು ಸರಿಯಾದಂತ ಡೇಟಾ ಫ್ಯಾಕ್ಟ್ಸ್ ನ ಪ್ರೆಸೆಂಟ್ ಮಾಡಿದ್ರೆ ಇವತ್ತು CWRC ಈ ತರ ಕೊಡ್ತಾನೆ ಇರ್ಲಿಲ್ಲ ರೀ. ಬಿಕಾಸ್ ಅವ್ರಿಗೆ ಗೊತ್ತು, ದೇ ಆರ್ ಹೈಲಿ ಕಾನ್ಫಿಡೆಂಟ್ DK ಶಿವಕುಮಾರ್ ನೀರು ಬಿಟ್ಟೇ ಬಿಡ್ತಾರೆ ಅಂತ ಹೇಳಿ. ಬಿಕಾಸ್ ಹಿ ಹಸ್ ಫೈಲ್ಡ್ ಲಿಟರಲಿ. DK ಶಿವಕುಮಾರ್ಗೆ ನಿಮಗೆ ಒಂದು ಜಲಾನಯನ ಪ್ರದೇಶ ಆಗಬಹುದು ಅಥವಾ ಒಂದು ಫುಲ್ ಗ್ರೀನ್ ಇರೋ ಪ್ರದೇಶ ರಿಯಲ್ ಎಸ್ಟೇಟ್ ಲ್ಯಾಂಡ್ ಆಗಿ ಕಾಣಿಸುತ್ತೆ ಹೊರತು ಅವ್ರಿಗೆ ಯಾವತ್ತೂ ಕೂಡ ಒಬ್ಬ ರೈತರ ಒಂದು ಬೆಳೆ ಬೆಳೆಯುವ ಜಾಗವಾಗಿ ಕಾಣಿಸೋದೇ ಇಲ್ಲ. ನೀವು ಒಬ್ಬ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿಯಿಂದ ಈ ರೀತಿಯಾದಂತ ಒಂದು ಬದ್ಧತೆ ಯೋಚನೆಗಳನ್ನ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಂಡ್ ಈಸ್ ಡೂಯಿಂಗ್ ಇಟ್ ಕಂಟಿನ್ಯೂಸ್ಲಿ. ಈಗ ಇರಿಗೇಷನ್ ಮಿನಿಸ್ಟರ್ ಆದವರು ಖಾತೆ ತಗೊಳ್ಳೋದಕ್ಕೆ ತಯಾರಿಲ್ಲ. ಅವ್ರು ಎಷ್ಟು ಮೀಟಿಂಗ್ ಮಾಡಿದ್ರಪ್ಪ? ಆಯ್ತು, ಹಾಗಾದ್ರೆ ರಾಮಲಿಂಗಾರೆಡ್ಡಿ ಅವರು ಯಾರನ್ನ ಕರೆಸಿ ಮೀಟಿಂಗ್ ಮಾಡಿದ್ರು? ಆಯ್ತಪ್ಪ, ರೈತ ಸಂಘನ ಇವಾಗ ಶ್ರೀಕಂಠೇಗೌಡರು ಇದ್ದಾರೆ, ಅವ್ರನ್ನ ಕೇಳಿ. ರೈತ ಸಂಘದವ್ರನ್ನ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರ? ರೈತ ನಾಯಕರನ್ನ ಕರೆದು ಮಾತಾಡಿದ್ರ? ಏನಾಗ್ತಾ ಇದೆ, ಏನು ಎತ್ತ ಅಂತ ಹೇಳ್ಬಿಟ್ಟು ಇವತ್ ಬಂದ್ಬಿಟ್ಟು ರೈಲು ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ನಾವು ವಾದ ಮಾಡ್ತೀವಿ, ನಾವು ಅಪೀಲ್ ಹೋಗ್ತೀವಿ. ಏನ್ ಮಾಡ್ತೀರಾ ನೀವು ಅಲ್ಲಿ? ಕೊನೆಗೆ ಏನ್ ಅಪೀಲ್ ಮಾಡ್ಕೊಂಡು? ನಾನು ಹೇಳೋದು, ನೀವು ಒಂದು ಬದ್ಧತೆಯಾಗಿ ತೋರಿಸ್ಬೇಕು. ನಿಮಗೆ ಗೊತ್ತು, ಪಬ್ಲಿಕ್ ಡೊಮೈನ್ ಅಲ್ಲಿ ಕೆಲವೊಂದು ಡೇಟಾ ಇದ್ರೂ ನಿಮ್ಗೆ ಗೊತ್ತು ಗವರ್ಮೆಂಟ್ ವೆಬ್ಸೈಟ್ಗಳು ಯಾವ ರೀತಿ ಅಪ್ಡೇಟ್ ಆಗಿದಾವೆ ಅಂತ ಹೇಳ್ಬಿಟ್ಟು. ಅದು ಯಾವುದೇ ರಾಜ್ಯದ ಆಗ್ಬೋದು, ಸೆಂಟ್ರಲ್ ಗವರ್ಮೆಂಟ್ ಒಂದು ಅಪ್ಡೇಟ್ ಆಗಿರ್ಬೋದು. ಬಿಟ್ರೆ ರಾಜ್ಯಗಳ ವೆಬ್ಸೈಟ್ ಅಂತ ಬಂದಾಗ ಕೆಲವು ಡಿಲೇ ಇದ್ದೇ, ನೀವು ಅದ್ರ ಮೇಲೆ ನಂಬಿಕೆ ಇಟ್ಕೊಳಕ್ ಆಗೋದಿಲ್ಲ. ನೀವು ಪ್ರೆಸೆಂಟ್ ಮಾಡೋದನ್ನ ನೀವು ಆರ್ಗ್ಯುಮೆಂಟ್ಗೆ ಅಂತ ನಿಂತ್ಕೊಂಡಾಗ ನೀವು ಆಪೋಸಿಷನ್ ಅವರು ಬೇರೆ ರಾಜ್ಯದವರು ಕೊಟ್ಟಂತ ಒಂದು ಡೇಟಾನ ನೀವು ಕೌಂಟರ್ ಮಾಡಬೇಕು ಅಂದ್ರೆ ನಿಮ್ಮ ಹತ್ರ ಸರಿಯಾದಂತ ಒಂದು ಡೇಟಾ ಇರಬೇಕು, ವಿವರಣೆ ಇರಬೇಕು. ನೀವು ಅದನ್ನೇ ಸಬ್ಮಿಟ್ ಮಾಡಿಲ್ಲ ಅಂತಂದ್ರೆ ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಶ್ರೀರಾಮ್ ಅಂತ ಹೇಳಿ ನಮ್ಮ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ಶ್ರೀರಾಮ್ ಅಂತ ಹೇಳಿ ಸರ್. ಈಗ ಇವರು ಮಾತುಕತೆಗೆ ಬರ್ತಾ ಇದ್ದಾರೆ, ವಿಜಯ್ ಸರಿ. ಆದ್ರೆ ಮಾತುಕತೆ ಏನು ಇದು ಪ್ರಯೋಜನಕ್ಕೆ ಬರೋದಿಲ್ಲ, ಬರಬೇಕು ಹೋಗ್ಬೇಕಷ್ಟೇ. ಈಗ ಪಾಪ ಅವರಲ್ಲಿ ಹೇಳ್ತಾ ಇದ್ದಾರೆ ಏನಂತಂದ್ರೆ, ಅಂದ್ರೆ ನಮ್ಮ ಇಲ್ಲಿವರೆಗೂ ನೋಡಿದವಾಗ ಬಿಜೆಪಿ ಸರ್ಕಾರ ಇರ್ಲಿ, JDS ಇರ್ಲಿ, ಕಾಂಗ್ರೆಸ್ ಇರ್ಲಿ, ಎಲ್ಲಾರು ಮಾಡಿರೋದು ಇದೇ ತಪ್ಪು. ಎಲ್ಲಾರು ನೀರ್ ಬಿಟ್ಟಿದ್ದಾರೆ, ಎಲ್ಲಾರು ಆ ಮಂಡ್ಲಿ ಏನ್ ಹೇಳುತ್ತೆ ಆ ಮಂಡ್ಲಿಗೆ ಹೋಗ್ತಾರೆ. ಹೇಳ್ತಾ ಇದಾರೆ ಅವರು ಪಾಪ ಕೂತ್ಕೊಂಡಲ್ಲಿ DK ಶಿವಕುಮಾರ್ ತಪ್ಪು ಮಾಡಿದ್ದಾರೆ ಅಂತ. ಡಬಲ್ ಇಂಜಿನ್ ಸರ್ಕಾರ ಇತ್ತಲ್ಲ ಬಿಜೆಪಿದು, ಕೇಂದ್ರದಲ್ಲೂ ರಾಜ್ಯದಲ್ಲೂ. ಅವಾಗ ಯಾಕೆ ಬಗೆಹರಿಸ್ತಿಲ್ಲ ಇವರು? ಅವಾಗ ಬಗೆಹರಿಸಬಹುದಿತ್ತಲ್ಲ. ಸರಿ, ಪ್ರಶ್ನೆ ಮೋಹನ್ ವಿಶ್ವ ಉತ್ತರ ಕೊಡ್ತಾರೆ ಸರ್, ಕೇಳಿಸ್ಕೊಳ್ಳಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ನೋಡಿ, ಡಬಲ್ ಇಂಜಿನ್ ಸರ್ಕಾರದ ಸಮಯದಲ್ಲೇನೆ ಮೇಕೆದಾಟಿನ ವಿಚಾರವಾಗಿ ಬಸವರಾಜ ಬೊಮ್ಮಾಯಿ ಅವರು 1,000 ಕೋಟಿ ಹಣವನ್ನ ಎತ್ತಿಟ್ಟಿದ್ದು ಕೇಂದ್ರದಲ್ಲಿ ಆರ್ಗ್ಯೂ ಮಾಡಿ. ಇವತ್ತು ಹೇಗೆ ಕೇಂದ್ರದ ನಮ್ಮ
ಸಚಿವರು ನಿನ್ನೆ ರಾಜ್ಯಸಭಾ ಸದಸ್ಯರಾದಂತ ತಮಿಳುನಾಡು ಅನ್ಬುಕುಮಾರ್ ಅವ್ರು ಕೇಳಿದಂತ ಪ್ರಶ್ನೆ ಕ್ಲಾರಿಫಿಕೇಶನ್ ಕೊಟ್ಟಿಯಾರ ಗೊತ್ತಾ? ಯಾವ ಮೇಕೆದಾಟು ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ನಿಮ್ಗೆ ಅಪ್ಪರ್ ರೈಪೇರಿಯನ್ ಸ್ಟೇಟ್ಸ್ ಗಳಾದ ಅವ ಏನ್ ಹೇಳ್ತಾರೆ ಯೂಸ್ ಮಾಡ್ಕೋಬಹುದು ನೀರು, ತಿರ್ಗಾ ಲೋವರ್ ರೈಪೇರಿಯನ್ ಸ್ಟೇಟ್ ನ ನೀವು ಪರ್ಮಿಷನ್ ತಗೊಳ್ಳೋದ್ ಬೇಕಾಗಿಲ್ಲ ಅಂತ ಹೇಳಿ ಇದೆಲ್ಲ ಆಗಿದ್ ನಮ್ ಸರ್ಕಾರದ ಅವಧಿನಲ್ಲೇ ನಾವು ಪುಷ್ ಮಾಡಿದ್ದು. ನೀವು ಅದನ್ನ ಇಟ್ಕೊಂಡು ನನ್ನ ನೀರು ನನ್ನ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರಲ್ಲಪ್ಪ, ಏನ್ ಮಾಡಿದ್ರಿ 3 ವರ್ಷದಿಂದ? ಹಾಗಾದ್ರೆ ಅದನ್ನೇನು ಮೂನೇ ಮಾಡಿಲ್ವಲ್ಲ ನೀವು ಕರ್ಸಿ ಮಾತಾಡೋದು. ತಿರ್ಗಾ ಇನ್ನೊಂದು ಹೇಳ್ತೀನಿ ಸ್ಮಿತಾ, ಇವಾಗ ವಿಜಯ್ ಜೊತೆ ಫಸ್ಟ್ ಶಾರ್ಟೇಜ್ ಆಫ್ ಸೀಟ್ಸ್ ಅಂತ ಬಂದಾಗ ಮೆಜಾರಿಟಿ ಪ್ರೂವ್ ಮಾಡೋದಕ್ಕೆ ಯಾರು ಹೆಲ್ಪ್ ಮಾಡಿದ್ದು? ಕಾಂಗ್ರೆಸ್ ತಾನೇ ತಮಿಳ್ನಾಡಲ್ಲಿ. ಇವತ್ತು ಕಾಂಗ್ರೆಸ್ ತಮಿಳ್ನಾಡಲ್ಲೂ ಇದೆ, ಕರ್ನಾಟಕದಲ್ಲೂ ಇದೆ. ಆ ಉತ್ತರವನ್ನ ಕಾಯ್ದಿರಿಸ್ಕೊಳ್ಳಿ. ಕೇವಲ ಟಿವಿಕೆಗೆ ಸಪೋರ್ಟ್ ಮಾಡಿದೀವಿ ಅನ್ನೋ ಕಾರಣಕ್ಕೆ ನದಿ ನೀರನ್ನು ಬಿಟ್ಟು ಬಿಡಿ ಅಂತ ಹೇಳಿ ಕಾಂಗ್ರೆಸ್ ಹೈಕಮಾಂಡ್ ಹೇಳುತ್ತಾ ಇದೊಂದು ಅನುಮಾನ ಇದೆ. ಮುಂದಿನ ಸುತ್ತಿನಲ್ಲಿ ನಿಮಗೆ ಪ್ರಶ್ನೆ ಕೇಳ್ತೀನಿ. ಬಟ್ ರಾಜಾರಾಮ್ ಸರ್, ಈಗ ಈ ತಿಂಗಳಲ್ಲೇ ಇಷ್ಟೊಂದು ಡಿಸ್ಟ್ರೆಸ್ ಕಾಣೋಕೆ ಸಿಗ್ತಾ ಇದೆ. ನೀವು ಮಳೆ ಬರುತ್ತಾ ಇಲ್ವಾ ಅನ್ನೋದು ಖಾತ್ರಿ ಇಲ್ಲ ಅಂತ ನೀವು ಹೇಳ್ತಿದ್ರಿ, ಹವಾಮಾನ ವರದಿಗಳು ಕೂಡ ಹಾಗೆ ಹೇಳ್ತಾ ಇದೆ. ಜುಲೈ ಆಗಸ್ಟ್ನಲ್ಲಿ ಅತಿ ಹೆಚ್ಚು ಮಳೆ ಆಗಬೇಕಾಗಿತ್ತು, ಆಗ್ತಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಸರ್, ಆಗಸ್ಟ್ನಲ್ಲಿ ಕರ್ನಾಟಕದಿಂದ ತಮಿಳುನಾಡಿಗೆ ಬಿಡಬೇಕಾದ ನೀರಿನ ಪ್ರಮಾಣ ಇನ್ನೂ ಹೆಚ್ಚಿದೆ ಸರ್. ಸರಿಸುಮಾರು 35-40 TMC ನೀರನ್ನೇನೋ ಬಿಡಬೇಕು ತಮಿಳುನಾಡಿಗೆ, 45 TMC ಆಗಸ್ಟ್ ತಿಂಗಳ. ಈಗ ಆಲ್ರೆಡಿ ಉಳಿಸ್ಕೊಂಡಿರೋದೇ 39 TMC ಅಷ್ಟಿದೆ. ಅಲ್ಲಿಗೆ ಕರ್ನಾಟಕ ಬಿಡಬೇಕಾದ ನೀರಿನ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ, ತಮಿಳುನಾಡಿಂದ ಪೊಲಿಟಿಕಲ್ ಪ್ರೆಷರ್ ಹೆಚ್ಚಾಗ್ತಾ ಹೋಗುತ್ತೆ. ಸಮಸ್ಯೆ ಜಟಿಲಾನೇ ಇನ್ನು ಹೋಗ್ತಾ ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH+D+ ಮಸಾಲೆ. ಇದು ಡಿಸ್ಟ್ರೆಸ್ ಮಂತ್ ಅಂತ ಎಲ್ಲೂ ಇಲ್ಲ. ಟ್ರಿಬ್ಯುನಲ್ ಆರ್ಡರ್ಲಿರೋದು ಡಿಸ್ಟ್ರೆಸ್ ಇಯರ್. ಡಿಸ್ಟ್ರೆಸ್ ಇಯರ್ ಆಗಬೇಕು ಅಂದರೆ ಪೂರ್ತಿ ಸೌತ್ ವೆಸ್ಟ್ ಮಾನ್ಸೂನು ನಾರ್ತ್ ಈಸ್ಟ್ ಮಾನ್ಸೂನು ಎರಡೂ ಬರಬೇಕು. ಇದುವರೆಗೂ ಏನಾಗ್ತಿದೆ, ಸೌತ್ ವೆಸ್ಟ್ ಮಾನ್ಸೂನಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ ನಮ್ಮ ಮೇಲೆ ಪ್ರೆಷರ್ ಹಾಕಿ ನೀರು ಬಿಡಿಸ್ತಾನೆ ಇದ್ದಾರೆ. ಆಗಲಿ ನಾರ್ತ್ ಈಸ್ಟ್ ಮಾನ್ಸೂನ್ ಏನಾಯಿತು, ಯಾವುದೇ ವರ್ಷ ಇದು ಡಿಫಿಸಿಟ್ ಇಯರ್ ಅಂತ CWMA ಡಿಕ್ಲೇರ್ ಮಾಡಿಲ್ಲ. ಅವಳು ಡಿಕ್ಲೇರೇ ಮಾಡಿದ್ರೆ ನೀನು ಹೆಂಗೆ ಪ್ರಪೋರ್ಷನೇಟ್ಲಿ ರಿಡ್ಯೂಸ್ ಮಾಡ್ತೀಯ ಅಂಬೋದು ದೊಡ್ಡ ಕ್ವಶನ್ ಆಗಿದೆ. ಈಗ ನಾವು ಕೇಳಬೇಕು, ಸ್ವಾಮಿ ಇದು ಡಿಸ್ಟ್ರೆಸ್ ಇಯರಾ, ಡಿಕ್ಲೇರ್ ಮಾಡಿ ಮೊದಲು, ಆಮೇಲೆ ಆ ಡಿಕ್ಲೇರ್ಗೂ ಆ ಪಾಲಿಸಿ ಎಷ್ಟು ಕಮ್ಮಿ ಮಾಡಬೇಕು ಎಷ್ಟು ಜಾಸ್ತಿ ಬಿಡಬೇಕು ಅಂತ ಬರುತ್ತೆ. ಮೊದಲು ಡಿಸ್ಟ್ರೆಸ್ ಇಯರ್ ಏನು ಅಂಬೋದು ನೀವು ಡಿಕ್ಲೇರ್ ಮಾಡಿ ಅಂತ ನಾವು ಕೇಳ್ಕೋಬೇಕು. ಆಮೇಲೆ ಈಗ ಮನವಿ ಮಾಡೋದು, ರಿವ್ಯೂ ಪಿಟಿಷನ್ ಹಾಕೋದಂಗೂ ಗ್ಯಾರಂಟಿ ಸರ್ಕಾರ. ನಾನು ಹೇಳೋದು, ಸ್ವಾಮಿ ನೀವು ಅಲ್ಪತೃಪ್ತರಾಗಬೇಡಿ, CWMAಗೆ ಮಾತ್ರ ನೀವು ರಿವ್ಯೂ ಹಾಕಬೇಡಿ. ಸ್ಟ್ರೈಟ್ ಅವೇ ಗೋ ಟು ಸುಪ್ರೀಂ ಕೋರ್ಟ್, ಆಲ್ಸೋ ಫೈಲ್ ಎ ಸುಪ್ರೀಂ ಕೋರ್ಟ್. ಯಾಕೆಂದರೆ ದಿ ಇಂಟರ್ಪ್ರಿಟೇಷನ್ ಈ ಕ್ಲಾಸ್ ಪೇಜ್ 2, 10, 20, ಪ್ಯಾರಾ 25 ನಾನು ಏನು ಓದಿದೆ, ನಾವು ಎಲ್ಲ ನೀರು ಈಗಲೇ ಹಿಡಿದಿಟ್ಕೋಬೇಕು ಅಂತ ಇದು CWMA ಹೇಳ್ತಾ ಇಲ್ಲ. ಇದನ್ನು ನಾವು ಇಂಟರ್ಪ್ರಿಟೇಷನ್ ಇದು ನಮ್ಮದು, ಇದು ಸರಿನಾ ಅಂತ ಹೇಳಿ ಸ್ಟ್ರೈಟ್ ಅವೇ ಸುಪ್ರೀಂ ಕೋರ್ಟ್ಗೆ ಹೋದರೆ ಅವಾಗ ಇವರು ಎಚ್ಚೆತ್ಕೊಳ್ತಾರೆ. ಅವಾಗಾದರೂ ಆ ಪ್ಯಾರಾ ಏನಿದೆ ಅಂತ ಓದ್ತಾರೆ, ಒಂದು ಏನಾದರೂ ರಿಲೀಫ್ ಕೊಡ್ಲಿಕ್ಕೆ ಸಾಧ್ಯ. ಸೊ ಬೋತ್ ರಿವ್ಯೂ ಪಿಟಿಷನ್ ಶುಡ್ ಬಿ ಫೈಲ್ಡ್ ಬೋತ್ CWMA ಆಸ್ ವೆಲ್ ಆಸ್ ಇದು ನಮ್ಮ ಸರ್ಕಾರ ಮನಸ್ಸಿಗೆ ಹಾಕ್ಕೋಬೇಕು. ಇದು ಮಾಡಿದ್ರೆ ಏನು ಅಡ್ವಾಂಟೇಜ್ ಎಂಬುದು ತಿಳ್ಕೊಂಡು ಲಾಯರ್ನ ಕೇಳಿಕೊಂಡು ಅಡ್ವೊಕೇಟ್ ಜನರಲ್ ಕೇಳಿಕೊಂಡು ಸುಪ್ರೀಂ ಕೋರ್ಟ್ಗೂ ಕೂಡ ಹಾಕಬೇಕು ನಾವು. ಒಂದು ಚಿಕ್ಕ ಸಂದೇಹ ಬರುತ್ತೆ ಸರ್, ಇವಾಗ ಏನು ಶಿಫಾರಸ್ ಆಗಿದೆ CWRC ಇಂದ, ಇದನ್ನು ಕಡ್ಡಾಯವಾಗಿ ಪಾಲನೆ ಮಾಡಲೇಬೇಕಾ? ಮಾಡದೆ ಹೋದ್ರೆ ಏನಾಗುತ್ತೆ? ನಾವು ರಿವ್ಯೂ ಪಿಟಿಷನ್ ಹಾಕೊಂಡು ಕೋರ್ಟ್ಗಳಿಗೆ ಹೋಗಿ ಅದರ ಸಮಯದಲ್ಲಿ ಈ 15 ದಿನದಲ್ಲಿ ನೀರು ಬಿಡಲೇಬೇಕು ಅನ್ನೋ ಥರ ಕಂಪಲ್ಷನ್ ಇದೆಯಾ ಅಂತ? ಅಲ್ಲ, ಈಗ ಸದ್ಯಕ್ಕಂತೂ ಯಾವ ಬೆಳೆ ಹಾನಿ ಆಗ್ತಾ ಇಲ್ಲ, ಅದಕ್ಕೆ ನೀರು ಬೇಕಿಲ್ಲ. ಅವರಲ್ಲೇ 40 TMC ನೀರಿದೆ, ಗ್ರೌಂಡ್ ವಾಟರ್ ಇದೆ, ಮುಂದೆ ಮಳೆ ಬರುತ್ತೆ. ನೀರಿಲ್ಲದೆ ಬೆಳೆ ನಾಶ ಆಗ್ತಿದೆ ಎಂಬುದು ಯಾವ ಕ್ವಶನ್ ಬರೋಲ್ಲ. ಹಾಗಾಗಿ ಅಂಥ ವಿಷಯ ಬರಲಾರ್ದು ಅಂಥದ್ದು ಬಂದರೆ ನಾವು ಫೇಸ್ ಮಾಡಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಮೊರೆ ಹೋಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಅರ್ಜೆಂಟಾಗಿ ತಗೋಬೇಕಾಗುತ್ತೆ. ತೊಗೊಂಡು ಅವ್ರೇನು ಡಿಸಿಷನ್ ಕೊಡ್ತಾರೆ, ನಾವು ಹೇಳಿರೋ ಸರಿ ಇಲ್ಲ ಅಂದರೆ ದೇ ವಿಲ್ ಪಾಸ್ ಎನ್ ಆರ್ಡರ್ ಆ್ಯಂಡ್ ವಿ ಹ್ಯಾವ್ ಟು ಒಬೇ ದಿ ಆರ್ಡರ್. ಅಲ್ಲಿಗೆ ಮುಂದಿರೋ ಆಪ್ಷನ್ ಏನು ಅಂತ ಪ್ರಶ್ನೆ ಬರುತ್ತೆ ತಿಮ್ಮೇಗೌಡ ಸರ್. ರಾಜಾರಾಯರು ಹೇಳ್ದಂಗೆ ನಾವಾಗಲೇ ನಾನು ಅದರಲ್ಲಿ ಭಾಗಿಯಾಗಿದ್ದೀನಿ. ಕಾವೇರಿ ನದಿ ರಕ್ಷಣಾ ಸಮಿತಿ ಅಂಥೇಳಿ ಒಂದು ನಮ್ಮ HK ರಾಮು ಅಂತ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಸೋಸಿಯೇಷನ್ ಪ್ರೆಸಿಡೆಂಟು, ಅವರು ಮತ್ತು ನಮ್ಮ ಗೋಪಾಲ್ ಗೌಡ್ರು ಜಸ್ಟಿಸ್ ಸುಪ್ರೀಂ ಕೋರ್ಟ್ ಜಡ್ಜು ಜಸ್ಟಿಸ್ ಗೋಪಾಲ್ ಗೌಡ್ರ ಮಾರ್ಗದರ್ಶನದಲ್ಲಿ ಅವತ್ತು ಮೊನ್ನೆ ಬಂದಿದ್ರಲ್ಲ ನಮ್ಮ ಇವರು ಅಡ್ವೊಕೇಟ್ ಅವರು ನಾವು ಎಲ್ಲ ಸೇರಿ ನೋಡಿ ಅದ್ರ ಕಾಪಿ ಇಲ್ಲಿದೆ. ರಿಟ್ ಪಿಟಿಷನ್ ಆಗಲೇ ಸುಪ್ರೀಂ ಕೋರ್ಟಲ್ಲಿ ನಾವು ಫೈಲ್ ಮಾಡಿದ್ದೀವಿ. ಅದರಲ್ಲಿ ತಮಿಳ್ನಾಡನ್ನ ಪಾರ್ಟಿ ಮಾಡಿದ್ದೀವಿ ರೈತರ ಹಿತರಕ್ಷಣೆಗೋಸ್ಕರ. ಈ ರೀತಿ ಪರಿಸ್ಥಿತಿ ಪದೇ ಪದೇ ಬರಬಾರ್ದು ಅಂಥೇಳಿ, ಮತ್ತು ಕೆಲವು ವಿಚಾರಗಳಲ್ಲಿ ನಿಮ್ಗಾಗಲೇ ಕಳೆದ ಬಾರಿ ಹೇಳಿದೆ ನಾನು,
ಟ್ರಿಬ್ಯುನಲ್ ಆರ್ಡರ್ನಲ್ಲಿ ಸುಪ್ರೀಂ ಕೋರ್ಟ್ ಅದನ್ನು ಕನ್ಫರ್ಮ್ ಮಾಡಿರೋದ್ರಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಭಾಳಷ್ಟು ಅನ್ಯಾಯ ಆಗಿದೆ. ನಾನು ಆ ವಿಚಾರ ಹೇಳಿದೆ ಅಂದರೆ 10 TMC ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ಅಂತ ಈಗ ತಮಿಳ್ನಾಡು ಕೊಟ್ಟಿದ್ದಾರೆ. ಆಮೇಲೆ ಮೊನ್ನೆ ನಮ್ಮ ಮಂಡ್ಯದ ಶಾಸಕರು ರವಿ ಗಣಿಗ ಅವರು ಪ್ರತ್ಯಕ್ಷವಾಗಿ ನೋಡಿ ಸಮುದ್ರಕ್ಕೆ ಹೇಗೆ ನೀರು ಹರಿತಾ ಇದೆ ಅಂತ, ಅಂದರೆ 4 TMC ಸಮುದ್ರಕ್ಕೆ ಹರಿಯೋದು ಇದನ್ನು ಹಕ್ಕನ್ನು ತಮಿಳ್ನಾಡಿಗೆ ಕೊಟ್ಟಿದ್ದಾರೆ. ಆಮೇಲೆ ಗ್ರೌಂಡ್ ವಾಟರ್ ಹೇಳ್ತಾ ಇದ್ರು ಪದೇ ಪದೇ ನಮ್ಮ ಇವರು. ಈಗ ಗ್ರೌಂಡ್ ವಾಟರು ವರ್ಲ್ಡ್ ಬ್ಯಾಂಕ್ ಅಸೆಸ್ಮೆಂಟ್ ಪ್ರಕಾರ 51 TMC ಗ್ರೌಂಡ್ ವಾಟರ್ ಇದೆ ತಮಿಳ್ನಾಡಿನಲ್ಲಿ ಅಂತ ಹೇಳಿದ್ದಾರೆ. ಆದರೆ ಟ್ರಿಬ್ಯುನಲ್ ತಗೊಂಡಿರೋದು ಕೇವಲ 20 TMC ಮಾತ್ರ, ಅಂದರೆ ತಮಿಳ್ನಾಡು ಪರವಾಗಿ. ಅವರಲ್ಲಿ ಯಥೇಚ್ಛವಾಗಿ ಗ್ರೌಂಡ್ ವಾಟರ್ ಇದೆ, ಯಾಕೆಂದ್ರೆ ಆ ಪ್ಲೇನ್ ಏರಿಯಾ ಇರೋದ್ರಿಂದ ನೀರಿನ ಸಂಗ್ರಹ. ಮತ್ತು ಈಗ ನಮ್ಮಲ್ಲೂ ಮಹಾರಾಜರ ಕಾಲದಿಂದ ಹಳೆ ಮೈಸೂರು ಭಾಗದಲ್ಲಿ ಬಹಳಷ್ಟು ಕೆರೆಗಳಿವೆ. ಆ ಕೆರೆಗಳೆಲ್ಲ ಊದ್ಕೊಂಡಿವೆ, ಅರ್ಧದಷ್ಟು ಕೆಪಾಸಿಟಿ ಇಲ್ಲ. ಈಗ ಅವನ್ನ ಹೂಳ್ ತೆಗೆಯೋದು ಮತ್ತು ನೀರು ತುಂಬಿಸುವಂತ ಕೆಲಸ ಆಗ್ಬೇಕು ನಮ್ಮಲ್ಲಿ ಹೆಚ್ಚಿಗೆ ನೀರು ಬಂದಾಗ. ಒಂದು ಸಂದರ್ಭದಲ್ಲಿ 2024ರಲ್ಲಿ ನಾವು ಕೊಡ್ಬೇಕಾದ ನೀರಿಗಿಂತ ತಮಿಳ್ನಾಡಿಗೆ 36 TMC ಹೆಚ್ಚಿಗೆ ಹರಿದಿದೆ. ಅದಕ್ಕೆ ಯಾರು ಲೆಕ್ಕ ಕೊಡೋರು? ಅದು ಲೆಕ್ಕಕ್ಕೆ ಬರಲ್ಲ. ಬಿಳಿಗುಂಡಲ್ನಲ್ಲಿ ಲೆಕ್ಕ ತೋರಿಸಿದ್ರು ಅದು ಲೆಕ್ಕ ಬರಲ್ಲ. ಅದು 36 TMC ಹೆಚ್ಚಿಗೆ ಹರಿದಿದೆ ನಮ್ಮ ತಮಿಳ್ನಾಡಿಗೆ. ಅದು ಫ್ಲಡ್ ಟೈಮ್ನಲ್ಲಿ ಮಳೆ ಹೆಚ್ಚು. ರಾಜರ ಹೇಳ್ದಂಗೆ ಸೌತ್ ವೆಸ್ಟ್ ಮಾನ್ಸೂನ್ನ ನಂಬ್ಕೊಂಡು ನಾವು ಯಾವಾಗ್ಲೂ ಬೆಳೆ ಹಾಕೋದೇ ಆಗಲಿ ನೀರು ತುಂಬಿಸಿ ಆಗಲಿ ಮಾಡೋಕ್ಕಾಗಲ್ಲ. ಆದರೆ ಸುಪ್ರೀಂ ಕೋರ್ಟ್ ಡಿಸಿಷನ್ ಈಗಾಗಲೇ ಆಗಿರೋದ್ರಿಂದ 2018ರಲ್ಲಿ ಫೈನಲ್ ಡಿಸಿಷನ್ ಬಂದು 2007ರಲ್ಲಿ ಟ್ರಿಬ್ಯುನಲ್ ಡಿಸಿಷನ್ ಆಗಿರೋದ್ರಿಂದ ಈಗ ನಾವು ಅದನ್ನ ಬದಲಾವಣೆ ಆ ಕಾರಣದಿಂದ ಅವರು ನಮ್ಗೆ ಹಕ್ಕಿಷ್ಟಿದೆ ನೋಡಿ ಆಗಸ್ಟ್ನಲ್ಲಿ 50 TMC ಬಿಡಬೇಕು ಅಂತ ಟ್ರಿಬ್ಯುನಲ್ ಡಿಸೈಡ್ ಮಾಡಿದೆ. ಅದನ್ನು ಸ್ವಲ್ಪ ರೆಡ್ಯೂಸ್ ಮಾಡಿದೆ ನಮ್ಮ ಸುಪ್ರೀಂ ಕೋರ್ಟು. ಆದರೂ 30-40 TMC ಸಾಮಾನ್ಯ ಮಳೆ ಸಂದರ್ಭದಲ್ಲಿ, ಅಂದರೆ ಅವ್ರ ಮಳೆ ಚೆನ್ನಾಗಿ ಬಂದು ನಮ್ಮ ಜಲಾಶಯಗಳು ಭರ್ತಿ ಆದಾಗ ಅವ್ರಿಗೆ ಏನು ಕೊಡಬೇಕಾದ ನೀರು ಇಷ್ಟಿಷ್ಟು ಪ್ರಮಾಣ ಇಂತಿಂಥ ತಿಂಗಳಲ್ಲಿ ಅಂತ ಇದೆ. ಅದು ಆ ಸುಪ್ರೀಂ ಕೋರ್ಟೇ ಒಪ್ಕೊಂಡಿದೆ ಇಷ್ಟು ಅಂತ ಅಂದ್ಬಿಟ್ಟು. ನಮಗೆ 177 TMC ಯಾವ ಮಂತಲ್ಲಿ ಬಿಡಬೇಕು ಅನ್ನೋದನ್ನು ಲೆಕ್ಕ ಕೇಳ್ತಿದೆ ಸರ್. ಜೂನು ಹಾಗೆ ಜುಲೈ ತಿಂಗಳಲ್ಲಿ ಪೆಂಡಿಂಗ್ ಉಳಿದಿರೋ 39 TMC, ಆಗಸ್ಟ್ ತಿಂಗಳಲ್ಲಿ ಬಿಡಬೇಕಾಗಿರೋ 40 TMC ಲೆಕ್ಕ ಹಾಕಿದ್ರೆ 79 TMC. ಇಲ್ವಲ್ಲ, ನಮ್ಮಲ್ಲಿ ಇರುವುದೇ 46 TMC ಇವಾಗ KRS ಅಲ್ಲಿ. ಆದ್ರೆ ಒಂದು ನಾನು ಚಿಕ್ಕಮಗಳೂರು ಕೋಲಾರ DC ಆಗಿದ್ದಾಗ ಹಿಂಗಾರು ಮಳೆ ಬಂತು. ಈಗ್ಲೂ ಹಿಂಗಾರು ಮಳೆ ಎಕ್ಸ್ಪೆಕ್ಟ್ ಮಾಡ್ಬೋದು ಕೆಲವು ಜಿಲ್ಲೆಗಳಲ್ಲಿ. ಆದ್ರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸೌತ್ ವೆಸ್ಟ್ ಮಾನ್ಸೂನ್ ಬರಲ್ಲ. ಕರೆಕ್ಟ್. ಇದೊಂಥರ ಗ್ಯಾಂಬಲ್ ತರ, ಬಂದ್ರೆ ಬಂತು, ಇಲ್ದಿದ್ರೆ ಇಲ್ಲ ಅಂತ. ನಮ್ಮ ವೀಕ್ಷಕರು ಸುಧಾಕರ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್. ಹೇಳಿ ಸರ್. ಮೇಡಮ್, KRS ಡ್ಯಾಮ್ ಅಲ್ಲಿ ನೀರೆಲ್ಲ ಬಿಟ್ಬಿಟ್ರೆ ಇದ್ದಾಗ ನೀರು ಉಳಿಸ್ಕೊಳ್ಳಿಲ್ಲ. ಈ ನೀರೆಲ್ಲ ಬಿಟ್ಬಿಟ್ಟು ನಮ್ ನೀರ್ ಬೇಕು, ನಮ್ಮ ಭಾಗದ ರೈತರು ನೀರ್ ಬೇಕು ಅಂತ ಅಂದ್ರೆ ಮಂಡ್ಯ ಜನತೆ ಎಲ್ಲ ರಾಗಿ ಬೆಳೆಯವರೆ, ಭತ್ತ ಕಬ್ಬು ಎಲ್ಲ ಇದೆ, ಅವ್ರಿಗೆ ನೀರ್ ಬಿಡ್ತಾ ಇಲ್ಲ. ಈಗ ಅವ್ರನ್ನ ನೀರ್ ಬೇಕು ಅಂತ ಅಪೀಲ್ ಹೋಗವ್ರೆ, ಈಗ ಅವ್ರು ನೀರ್ ಬಿಡ್ಬೇಕು ಅಂತ ಕೇಳ್ತಾ ಇದಾರೆ. ಇದೇ ನಮ್ಮ ಬೈರ್ಮಂಗ್ಲ ಋಷಭಾವತಿ ಮತ್ತೆ ರಾಮನಗರ ಅರ್ಕಾವತಿ ಶಿಂಷಾ ಇದೆಲ್ಲ ತಮಿಳ್ನಾಡು ಹೋಗುತ್ತಲ್ಲ, ಇದೇನ್ ಲೆಕ್ಕ ಕೌಂಟಿಂಗ್ ಇಲ್ವಾ ಇದು? ಈ ಋಷಭಾವತಿ ನೀರು ನಮ್ಕೊಂಡು ಸುಮಾರು 1.5 ಲಕ್ಷ ಜನ ರೈತರು ಇದಾರೆ ನಮ್ಮ ಕನಕಪುರ ತಾಲೂಕಲ್ಲಿ. ಇದನ್ನ ಸುದ್ದಿ ಮಾಡಿ ಕೊಡಿ ಅಂತ ಕೇಳ್ತಾರೆ, ಕೊಡ್ತಾ ಇಲ್ಲ. ಬಹುಶಃ ಸರ್ ಇದು ಒಂದು ಪ್ರಶ್ನೆ ಒಂದು ಉತ್ತರದಲ್ಲಿ ಮುಗಿಯೋ ವಿಚಾರ ಅಲ್ಲ, ಒಂದ್ ಇಡೀ ಡಿಬೇಟೇ ಮಾಡ್ಬೇಕು ಅನ್ಸುತ್ತೆ. ಈ ನೀವು ತೆಗೆದ ವಿಚಾರ ಬಹಳ ವ್ಯಾಲಿಡ್ ಇದೆ. ಈಗ ಏನ್ ಈ ಋಷಭಾವತಿ ನೀರು ನಂಬ್ಕೊಂಡು 1.5 ಲಕ್ಷ ಜನ ರೈತರು ವ್ಯವಸಾಯ ಮಾಡ್ತಾ ಇದಾರೆ. ಇದಕ್ಕೋಸ್ಕರ ಬಿಜೆಪಿ ಗವರ್ಮೆಂಟ್ 1400 ಕೋಟಿ ಬಿಟ್ಟಿದೆ. ಇದೇನು ಲೆಕ್ಕನೇ ಕೇಳ್ತಾ ಇಲ್ಲ, ಮತ್ತೆ ಸುದ್ದಿನೂ ಮಾಡ್ಕೊಡ್ತಾ ಇಲ್ಲ. ಈಗ ಅಟ್ಲೀಸ್ಟ್ ಇದಾರು ಋಷಭಾವತಿ ನೀರು ಸುದ್ದಿ ಮಾಡ್ಕೊಟ್ರೆ ನಮ್ಮ ಭಾಗದ ರೈತರು ಇನ್ನ ಹೆಚ್ಚಿಗೆ ವ್ಯವಸಾಯ ಮಾಡ್ಬೋದಲ್ವಾ? ಥ್ಯಾಂಕ್ ಯು ಸರ್. ಆಕ್ಚುಲಿ ತುಂಬಾ ಒಳ್ಳೆ ಇನ್ಸೈಟ್ ಕೊಟ್ಟಿದ್ದೀರಿ. ಬಹುಶಃ ನಾವು ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಸುದ್ದಿ ಪ್ರಸಾರ ಮಾಡೋ, ಸಾಧ್ಯ ಆದ್ರೆ ಒಂದು ಡಿಬೇಟ್ ಕೂಡ ಮಾಡೋ ಪ್ರಯತ್ನ ಮಾಡ್ತೀವಿ. ಕಾಂಗ್ರೆಸ್ ವಕ್ತಾರರು ಇಲ್ಲ, ಹಾಗಾಗಿ ಅವರಿಂದ ಉತ್ತರ ಏನ್ ಬರುತ್ತೋ ಗೊತ್ತಿಲ್ಲ ನನಗೆ ಸರ್ಕಾರದ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಸುಧಾಕರ್ ಅವರೇ ಕರೆ ಮಾಡಿದ್ದಕ್ಕೆ. ಶ್ರೀಕಾಂತ್ ಗೌಡ್ರೆ, ಇದು ಕೇವಲ ನೀರು ತಮಿಳುನಾಡು ಕರ್ನಾಟಕ ಶೇರಿಂಗ್ ಮಾತ್ರವಲ್ಲ, ನೀರಿನ ವಿಚಾರ ಅಂತಂದ್ರೆ ಸಹಜವಾಗಿ ಬೆಳೆಗೆ ಕನೆಕ್ಟ್ ಆಗುತ್ತೆ. ಈಗ ಅನ್ನದಾತರಿಗೆ ಅನ್ನ ಬೆಳಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಆಹಾರ ಭದ್ರತೆ ಪ್ರಶ್ನೆ ಹೇಳುತ್ತೆ. ನಾಳೆ ದಿನ ನಮ್ಮ ರಾಜ್ಯದಲ್ಲಿ ತಿನ್ಲಿಕ್ಕೆ ಅನ್ನ ಜೊತೆಗೆ ಬೇರೆ ಏನೆಲ್ಲ ಧಾನ್ಯ ದವಸಗಳು ಬೆಳಿತೀವಿ ಅದು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದ್ರೆ ಎಲ್ಲಿಂದ ಪೂರೈಕೆ ಅನ್ನೋ ರೀತಿಯಲ್ಲೂ ಪ್ರಶ್ನೆ ಬಂದ್ಬಿಡುತ್ತೆ ಅಂತ. ನಿಮ್ಮ ಪ್ರಶ್ನೆ ಭಾಳ ಗಂಭೀರವಾಗಿದೆ ಮೇಡಮ್. ಈಗಾಗಲೇ ನಮ್ಮಲ್ಲಿ ಬೆಳೆನ ಹಾಕಬೇಡಿ ಅಂತೇಳಿ
ಸರ್ಕಾರ ಸೂಚನೆಯನ್ನು ಹೊರಡಿಸಿದೆ, ಅಧಿಸೂಚನೆಯನ್ನು ಹೊರಡಿಸ್ಬಿಟ್ಟಿದೆ. ಬೆಳೆದು ನಿಂತಿರುವ ಕಬ್ಬಿನ ಬೆಳೆ ವರ್ಷ ಅದು ಆಗಸ್ಟು ಸೆಪ್ಟೆಂಬರು ಅಕ್ಟೋಬರ್ಗೆ ಕಟಾವ್ ಆಗಬೇಕು. ಈಗ ಒಣಗೋಗಿ ಈಗಾಗಲೇ ಪ್ರಿಮೆಚೂರ್ ಹಾರ್ವೆಸ್ಟ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವತ್ತು ಶ್ರೀರಂಗಪಟ್ಟಣದಲ್ಲಿ ಆ ಭಾಗದ ರವೀಂದ್ರ ಶ್ರೀಕಂಠಯ್ಯನವರೋಗಿ ವೀಕ್ಷಣೆ ಮಾಡಿದ್ದಾರೆ. 106 ಎಕರೆ ಕಬ್ಬು ಒಣಗೋಗಿದೆ. ಈಗ 3 ತಿಂಗಳು ಮುಂಚೆನೆ ಕಡಿಲಿಕ್ಕೆ ಹೊರಟಿದ್ದಾರೆ ಅವರು. ಇನ್ನೂ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭ ಆಗಿಲ್ಲ. ನನ್ನ ಪ್ರಶ್ನೆ, ಈಗ ನಮಗೆ ಮಳೆ ಆಗಲಿಲ್ಲ, 63-64% ಅಭಾವ ಆಗಿದೆ. 17 TMC ನಮ್ಮ ತಿಮ್ಮೇಗೌಡರು ಹೇಳ್ದಂಗೆ 46 TMC 40 TMC ಇಲ್ಲ. ಈಗ ಕೇವಲ 17 TMC ನೀರಷ್ಟೇ KRS ಅಲ್ಲಿದೆ. ಅದರಲ್ಲಿ ಬಳಕೆ ಯೋಗ್ಯ 8-9 TMC ಮಾತ್ರ. ಈ ಪರಿಸ್ಥಿತಿಯಲ್ಲಿ ನಮ್ಮ ಬೆಳೆದು ನಿಂತಿರೋ ಬೆಳೆಗಳೇ ಒಣಗ್ತಾ ಇರುವಾಗ, ಬರ ನಮ್ಮನ್ನು ಕಾಡ್ತಾ ಇರುವಾಗ, ಹೊಸ ಬೆಳೆ ಆಗ್ತಾ ಇರುವಾಗ ಕುಡಿಯೋ ನೀರನ್ನು ನಾವು ಹೆಂಗೆ ತಮಿಳುನಾಡಿಗೆ ಹರ್ಸಕ್ ಸಾಧ್ಯ? ವಸ್ತುಸ್ಥಿತಿಯನ್ನು ನಮ್ಮ ತಾಂತ್ರಿಕ ತಂಡ ಬಂದಿಲ್ಲ ಅಧ್ಯಯನ ಮಾಡಿ CWRCಗೆ ಮಂದಟ್ಟು ಮಾಡಿಕೊಡ್ಬೇಕಲ್ಲ. CWRC ಅನಗತ್ಯವಾದ ತೀರ್ಮಾನ ತಗೊಂಡಿದೆ, ತಗೋಬೇಕಾಗಿರಲಿಲ್ಲ. ಅದು CWRC ತಂಡನೇ ಬಂದ್ಬೇಕಾದ್ರೆ ಇವತ್ತು ವೀಕ್ಷಣೆ ಮಾಡಲಿ. ಅಲ್ಲ ಸರ್, ಕಾರಣ ಏನು ಅಂತಂದ್ರೆ ತಮಿಳ್ನಾಡು ಕಡೆಯಿಂದ ಅಷ್ಟು ಪ್ರಬಲವಾದ ವಾದ ಮಂಡನೆ ಆಗಿದೆ ಅನ್ನೋ ಉತ್ತರ ಬರುತ್ತೆ. ನಮಗ್ ಬೇಕು ನೀರು ವಾದ ಮಂಡನೆ ಮಾಡಿದ್ದಾರೆ. ನೋ ಮೇಡಮ್, ನಾವು ಪ್ರತಿನಿತ್ಯ 5,000 TMC ನೀರನ್ನ 15 ದಿನಗಳ ಕಾಲ ಹರಿಸುವ ಸ್ಥಿತಿಯಲ್ಲೇ ಇಲ್ಲ. ಕಾರಣ ನೀರಿನ ಲಭ್ಯತೆ ಇಲ್ಲ. ಕುಡಿಯೋ ನೀರಿಗೆ ಹಾಕಾರ ಇದೆ. ನಮ್ಗೆ ನಮ್ಮ ಬೆಳೆಗಳೆಲ್ಲ ಒಣಗೋಗಿದ್ದಾವೆ. ನಮ್ಮ ಬೆಳೆಗಳಿಗೆ ಪರಿಹಾರ ಕೊಡ್ಬೇಕಂತ ಸವಾಲು ಸರ್ಕಾರದ ಮುಂದಿದೆ. ಹೀಗಿರುವಾಗ ಈ ಪರಿಸ್ಥಿತಿಯನ್ನು ಮಂದಟ್ಟು ಮಾಡಿಕೊಳ್ಳುವಲ್ಲಿ ಸರ್ಕಾರ ಯಾಕೆ ವಿಫಲ ಆಯ್ತು? ಸ್ವಾತಿ ಚಂದ್ರಶೇಖರ್ ಅವರು ಜಾಯಿನ್ ಆಗಿದ್ದಾರೆ ಕಾಂಗ್ರೆಸ್. ಈಗಲಾದ್ರೂ ಮೇಲ್ಮನವಿಯಲ್ಲಿ ಈ ಅಂಶವನ್ನ ಮಂದಟ್ಟು ಮಾಡಿಕೊಡ್ಲಿ ಅವರು. ರೈಟ್, ಸ್ವಾತಿ ಅವರೇ ಒಂದೇ ನಿಮಿಷ ಸರ್. ಅವ್ರನ್ನ ಹೇಳ್ದಂಗೆ ಶ್ರೀಕಂಠೇಗೌಡ್ರೆ 46 TMC 4 ಜಲಾಶಯಗಳನ್ನ ಸೇರಿ ಹೇಳಿದ್ದು, ಬರೀ KRS ಕಲ್ಲ. ಅರ್ಥ ಆಯ್ತು ಸರ್. ಸ್ವಾತಿ ಚಂದ್ರಶೇಖರ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾತಿ ಅವರೇ, ಇವತ್ತು ಪ್ರತಿಭಟನೆಯ ದೃಶ್ಯಗಳನ್ನ ನೀವು ಗಮನಿಸಿದ್ದೀರಿ ಅಂತ ಭಾವಿಸ್ತೀನಿ. ಪೆನ್ನು ಪೇಪರ್ ಕೇಳಿದ್ರು, ಇದೀಗ ರೈತರಿಗೆ ಲಾಲಿಪಾಪ್ ಕೊಟ್ಬಿಟ್ರು. ತಮಿಳುನಾಡಿಗೆ ನೀರು ಹರಿಸೋ ರೀತಿಯಲ್ಲಿ ಆಗಿರೋದು ಕರ್ನಾಟಕದ ಸರ್ಕಾರದ ಫೇಲ್ಯೂರ್, DK ಶಿವಕುಮಾರ್ ಅವರ ಫೇಲ್ಯೂರ್ ಅಂತ ಹೇಳ್ತಾ ಇರೋದು ರೈತರು, ಕನ್ನಡ ಪರ ಹೋರಾಟಗಾರರು. ನೋಡಿ ಸ್ಮಿತಾ ಅವರೇ, ಒಂದಿಷ್ಟು ಇತಿಹಾಸವನ್ನ ತೆಗೆದುಕೊಂಡು ನೋಡ್ಬೇಕಾಗತ್ತೆ. ಯಾವಾಗ ನಾನು ಬರೀ ನಮ್ಮ ಪಕ್ಷದ ಮುಖ್ಯಮಂತ್ರಿ ಅಂತ ಮಾತ್ರ ನಾನು ಮಾತಾಡ್ತಿಲ್ಲ, ಕರ್ನಾಟಕದಲ್ಲಿರುವಂತಹ ಅಷ್ಟೂ ಜನ ಮುಖ್ಯಮಂತ್ರಿಗಳು ಯಾವುದೇ ಪಕ್ಷಕ್ಕೆ ಸೇರಿದ್ದಾದ್ರೂ ಕೂಡ ಈ ಒಂದು ಸಂದರ್ಭದಲ್ಲಿ ಏನಿದೆ, ನಾವು ಜೂನ್ ಜುಲೈ ಆಗಸ್ಟ್ ತಿಂಗಳು ಏನಿದೆ, ಕಾವೇರಿ ಜಲಾಶಯದ ನೀರನ್ನ ಹಿಡಿದಿಟ್ಕೊಳ್ಳೋದಿಕ್ಕೆ ಸಾಧ್ಯ ಆಗದೆ ಇರುವಂತಹ ಪರಿಸ್ಥಿತಿಗೆ ಎಲ್ಲಾ ಪಕ್ಷಗಳು ಹೋಗಿರುವಂಥದ್ದು, ಎಲ್ಲಾ ಮುಖ್ಯಮಂತ್ರಿಗಳು ಹೋಗಿರುವಂಥದ್ದು. ಯಾವಾಗ ಇರಿಗೇಷನ್ ವರ್ಸಸ್ ಲೈವ್ಲಿಹುಡ್ ಅಂತ ಬರುತ್ತೆ, ಇದನ್ನ ನಾನು ಹೇಳಿರುವಂತದ್ದಲ್ಲ, ಸುಪ್ರೀಂ ಕೋರ್ಟ್ ಹೇಳಿರುವಂತದ್ದು ಅಂತ ಬರುತ್ತೆ. ಅವಾಗ ಒಂದಿಷ್ಟು ನೀರನ್ನ ಹರಿಸಲೇಬೇಕಾಗಿರುವಂತಹ ಒಂದು ಅನಿವಾರ್ಯತೆ ಇದ್ದೇ ಇರುತ್ತೆ. ಅಂಡ್ ನಮ್ಮ ಹತ್ರ ಹೆಚ್ಚು ನೀರಿದ್ದಾಗ ನಾವು ಅತಿ ಹೆಚ್ಚು ನೀರನ್ನ ಕೊಟ್ಟು ಅವರು ಬೇಡ ಅಂತ ಹೇಳಿ ಅದನ್ನ ಏನು ಮತ್ತೆ ಸುಪ್ರೀಂ ಕೋರ್ಟಿಗೆ ರಿಕ್ವೆಸ್ಟ್ ಮೊರೆ ಹೋದಂತಹ ಸಂದರ್ಭಗಳು ಇದೆ. ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕರ್ನಾಟಕ ಬರಗಾಲವನ್ನ ಎದುರಿಸ್ತಾ ಇರುವಂತದ್ದು ಅದು ನಮಗೂ ಕೂಡ ಗೊತ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಸ್ಪಷ್ಟವಾಗಿರುವಂತಹ ಅರಿವಿದೆ. ಹಾಗಂತ ಹೇಳಿ ಇಂತಿಷ್ಟು TMCಯನ್ನ ನಾವು ಕೊಡ್ಲೇಬೇಕು ಅನ್ನುವಂತಹ ಆರ್ಡರ್ ಸುಪ್ರೀಂ ಕೋರ್ಟ್ ಇಂದ ಇರುವಂತದ್ದು. ನಿನ್ನೆ ತಾವು ಗಮನಿಸಿರಬಹುದು, ಮಾನ್ಯ ಮುಖ್ಯಮಂತ್ರಿಗಳು ದೆಹಲಿಯಲ್ಲಿ ಕೂತು ಸಂಕ್ಷಿಪ್ತವಾದಂತಹ ಒಂದು ಮೀಟಿಂಗ್ ಅನ್ನ ಸುಪ್ರೀಂ ಕೋರ್ಟಿನ ಲಾಯರ್ಸ್ ಜೊತೆ ಮಾತಾಡಿದಂಥದ್ದು, ಮತ್ತು ಇಲ್ಲಿ ನಾವೇನು ಕಾವೇರಿ ಸಮಿತಿ ಅಂತ ಮಾಡಿದೀವಿ ಒಂದು ಲಾಯರ್ಸ್ ಗಳದ್ದು, ಮತ್ತು ರಾಮಲಿಂಗಾರೆಡ್ಡಿ ಅವರು ಕೂಡ ಬಂದಿದ್ದಂಥದ್ದು, ಕೇಂದ್ರ ಸಚಿವರನ್ನ ಭೇಟಿ ಮಾಡಿದಂಥದ್ದು, ಸುಪ್ರೀಂ ಕೋರ್ಟ್ ನಲ್ಲಿ ಮುಂದೆ ನಾವು ಹೇಗೆ ಚಾಲೆಂಜ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಂಥದ್ದು, ಮತ್ತು ಆಫ್ ದ ರೆಕಾರ್ಡ್ ತಮಿಳುನಾಡಿಗೆ ನಾವು ಮಾತುಕತೆಯನ್ನ ನಡೆಸಿ ಇದಕ್ಕೆ ಒಂದು ಪರಿಹಾರವನ್ನ ತೆಗೆದುಕೊಳ್ಬಹುದಾ ಅಂತ. ಕೆಲವೊಂದಿಷ್ಟು TMC ನೀರನ್ನ ಬಿಟ್ಟು ಕೊಟ್ಟ ತಕ್ಷಣ, ಅಂಡ್ ಇದು ಯಾವ್ದು ಕೂಡ ಏನು ಒಂದಿಷ್ಟು TMC ನೀರ್ ಬಿಟ್ಬಿಟ್ವಿ ಅಂದಿದ ತಕ್ಷಣ ನಮ್ಮ KRS ಜಲಾಶಯ ಬತ್ ಹೋಯ್ತು, ಇಲ್ಲ ಕಾವೇರಿ ಟೆಕ್ನಿಕಲಿ ಸ್ವಾತಿ ಅವರೇ, ನೀರ್ ಇದ್ರೆ ಬಿಡಬಹುದು. ಇಷ್ಟೊತ್ತು ಮಾತನಾಡಿದ್ದೇನು ಅಂದ್ರೆ ನೀರ್ ಇದ್ರೆ ಬಿಡಬಹುದು. ಹೌದು, ಆರ್ಡರ್ಸ್ ಇದೆ. ಇಲ್ಲ, ನಿಮ್ಗೆ ಪ್ರಶ್ನೆ, ಆರ್ಡರ್ಸ್ ಇದೆ, ಸುಪ್ರೀಂ ಕೋರ್ಟ್ ನಿಂದಾನು ನಿರ್ದೇಶನ ಇದೆ, ತಿಂಗಳಾನುಸಾರ ಎಷ್ಟು ಬಿಡ್ಬೇಕು ಅನ್ನೋದು ಇದೆ. ನೀರ್ ಇದ್ರಲ್ವಾ ಬಿಡೋದು ಅನ್ನೋದೇ ಪ್ರಶ್ನೆ. ನೀರ್ ಇಲ್ಲ ಅಂದಾಗ ಏನ್ ಮಾಡ್ಬೇಕು? ಇಲ್ಲಿ ಬರುತ್ತೆ ಸರ್ಕಾರದ ಪಾತ್ರ, ಅಲ್ಲಿ ಫೇಲ್ಯೂರ್ ಆಗಿದೆ. ವಿಜಯ್ ಅವ್ರನ್ನ ನೀವೇನು ಆಫ್ ದ ರೆಕಾರ್ಡ್ ಮಾತುಕತೆ ಅಂತಂದ್ರಿ, ಅವ್ರಿಗೆ ಫೋಟೋ ಆಪರ್ಚುನಿಟಿಗೋಸ್ಕರ ಕರೆಸ್ತಿದ್ದಾರೆ ಹೊರತು ಬೇರೆ ಏನ್ ಪ್ರಯೋಜನ ಇಲ್ಲ ಅನ್ನೋ JDS ಪಕ್ಷದ ಅಬ್ಸರ್ವೇಷನ್. ಅಲ್ಲ, JDS ಪಕ್ಷದವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು.
ಏನು ರಾಜ್ಯದಲ್ಲಿ ಎಂತೆಂತ ಪರಿಸ್ಥಿತಿ ಇದ್ದಂತ ಸಂದರ್ಭದಲ್ಲಿ ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಂಡಿರುವಂತ ಜೆಡಿಎಸ್ ನವರು ಯಾವಾಗ ಕಾವೇರಿ ಹೋರಾಟದಲ್ಲಿ ಹೇಗೆ ನಿಂತ್ಕೊಂಡು ಸುಮ್ನೆ ಬಾಯಿದೆ ಅಂದ್ಬಿಟ್ಟು ಏನೇನ ಮಾತಾಡಕ್ ಹೋಗ್ಬೇಡಿ. ಕುಮಾರಣ್ಣ ಅವ್ರ ಬಗ್ಗೆ ತಿಳ್ಕೊಂಡು ಮಾತಾಡಿ, ಸ್ವಲ್ಪ ಇತಿಹಾಸ ತಿಳ್ಕೊಂಡು ಮಾತಾಡಿ. ಇನ್ನೂ ಚಿಕ್ಕವರಿದ್ದೀರಲ್ಲ. ಪ್ರಶ್ನೆ ಇದ್ದಿದ್ದು ನೀರ್ ಇದ್ರೆ ಅಲ್ವಾ ಬಿಡೋಕೆ ಅನ್ನೋದು. ಸ್ವಾತಿ ಅವರೇ, ಸಮಯ ಬಹಳ ಕಮ್ಮಿ ಇದೆ, ಸ್ವಲ್ಪ ಚಿಕ್ಕವರಿದ್ದೀರಾ, ತಿಳ್ಕೊಂಡು ಮಾತಾಡಿ. ಅವ್ರು ಮಾತಾಡ್ಲಿ. ಅಲ್ಲ ಸ್ವಾತಿ ಅವರೇ, ನೀರಿಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ವಸ್ತು ಸ್ಥಿತಿ. ಇದನ್ನ ಕನ್ವಿನ್ಸ್ ಮಾಡುವ ಸರ್ಕಾರ ವಿಫಲವಾಗಿದೆ ಅನ್ನೋದು ಒನ್ ಲೈನ್ ಸ್ಟೇಟ್ಮೆಂಟ್. ಸ್ವಾತಿ ಅವರೇ, ನಾನು ಅದಕ್ಕೆ ವಿಷಯಕ್ಕೆ ಬಂದಿದ್ದೀನಿ. ಸ್ವಾತಿ ಅವರೇ, ಅದಕ್ಕೆ ವಿಷಯಕ್ಕೆ ಬಂದಿದ್ದೀನಿ. ತಮಿಳ್ನಾಡಿಗೆ ಸ್ವಲ್ಪ ನೀರ್ ಬಿಟ್ಬಿಟ್ರೆ ಏನೂ ಆಗಲ್ಲ ಅಂದ್ರೆ ಏನರ್ಥ ಅದು? ಬೀರ್ ಕೂಡ್ದು ತಮಿಳ್ನಾಡು ಹೆಂಗಿದ್ದಾರೆ, ತಮಿಳ್ನಾಡು ಹೆಂಗಿದ್ದಾರೆ, ನಮಗೆ ನೀರ್ ಬೇಕು ಅಂತ ಅವ್ರು ಕೇಳ್ತಾರೆ. ನಿಮ್ಗೆ ಧೈರ್ಯ ಇಲ್ವಾ? ನಿಮಗೆ 136 ಸಂಖ್ಯೆ ಕೊಟ್ಟು ನಿಮ್ಗೆ ಧೈರ್ಯ ಕೊಟ್ಟಿಲ್ವಾ? ರಾಜ್ಯದ ಜನತೆ ನಿಮ್ ಪರವಾಗಿದ್ದಾರೆ. ನಮ್ಮಲ್ಲಿ ನಿಮ್ಗೆ ನೀರ್ ಬಿಡ್ಲಿಕ್ಕ ಇದ್ರ ಬಗ್ಗೆ ಮಾತಾಡಕ್ ಬರ್ಬೇಡಿ. ಸುಮ್ನೆ ಏನೇನೋ ಮಾತಾಡಕ್ ಹೋಗ್ಬೇಡಿ, ಕಾಲಹರಣ ಮಾಡಕ್ ಹೋಗ್ಬೇಡಿ. ಸ್ಪಷ್ಟವಾಗಿ ಸ್ವಲ್ಪ ಇತಿಹಾಸ ತಿಳ್ಕೊಂಡು ಮಾತಾಡಿ. ಆಯ್ತು, ಅವ್ರು ಮಾತಾಡ್ಲಿ. ಹೇಳೋದ್ ಕೇಳಿಸ್ಕೊಳ್ಳೋಣ. ಒಂದು ವಿಚಾರ ತಿಳ್ಕೊಳ್ಳಿ. ಎನಿ ಟೈಮ್ ಆರ್ಬಿಟ್ರೇಷನ್ ಅನ್ನುವಂಥದ್ದು ಕರ್ನಾಟಕದಲ್ಲಿ ಯಾವಾಗ ಬರುತ್ತೆ ಅಂತಂದ್ರೆ ಇದು ಮುಂಗಾರಿನ ಸಮಯ, ಆಯ್ತಾ? ಮುಂಗಾರಿನ ಸಂದರ್ಭ ದಾಟಿದ ನಂತರದಲ್ಲಿ ಟೆಕ್ನಿಕಲಿ ಅರ್ಥ ಮಾಡ್ಕೊಳ್ಳೋಣ ಸ್ಮಿತಾ ಅವರೇ. ಇಡೀ ದೇಶದಲ್ಲಿ ಮಳೆ ಆಗುವಂತಹ ಸಂದರ್ಭ ಯಾವುದು? ಮೇ, ಜೂನ್, ಜುಲೈ, ಆಗಸ್ಟ್. ಈ 4 ತಿಂಗಳುಗಳ ಕಾಲ ಅಥವಾ ಈ 3 ತಿಂಗಳುಗಳ ಕಾಲ ಮಳೆ ಅನ್ನುವಂಥದ್ದು ನಮ್ಮ ದೇಶದಲ್ಲಿ ಪ್ರಾಮುಖ್ಯವಾಗಿ, ಅಂದ್ರೆ ಪ್ರಮುಖ ರಾಜ್ಯಗಳಲ್ಲಿ ಇಡೀ ದೇಶದಲ್ಲಿ ಮಳೆ ಕಾಣಿಸ್ಕೊಳ್ಳುವಂಥದ್ದು ಈ ಒಂದು ಸಂದರ್ಭದಲ್ಲಿ. ಸೊ ಈ ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಏನಾಗಿರುತ್ತೆ, ಅಥವಾ ನಾವ್ ಯಾವಾಗ ನೆಕ್ಸ್ಟ್ ಸ್ಟೆಪ್ ಸುಪ್ರೀಂ ಕೋರ್ಟ್ ಅಲ್ಲಿ ತೆಗೆದುಕೊಳ್ತೀವಿ, ಅಥವಾ ಕೋರ್ಟಿಗೆ ಹೋಗ್ತೀವಿ, ಅಥವಾ ಆರ್ಬಿಟ್ರೇಷನ್ ಅನ್ನ ನಾವ್ ಯಾವಾಗ ಮಾಡ್ತೀವಿ? ಯಾವಾಗ ಅಂತಂದ್ರೆ ನಮಗೆ ಬರಗಾಲ ಅಂತ ಘೋಷಣೆ ಆದಂತ ಸಂದರ್ಭದಲ್ಲಿ ಡಿಸೆಂಬರ್ ವರೆಗೂ ಕಾಯ್ಬೇಕು ಸ್ವಾತಿ ಅವರೇ. ಅಲ್ಲಿವರೆಗೂ ಇಲ್ಲಿನ ಜನ ನೀವೇ ಹೇಳಿದ್ರಲ್ಲ, ಇರಿಗೇಷನ್ ವರ್ಸಸ್ ಲೈವ್ಲಿಹುಡ್ ಪ್ರಶ್ನೆ ಬಂದ್ಬಿಡುತ್ತೆ ಅಲ್ಲಿಗೆ ಅಂತ. ಮೋಹನ್ ಅವ್ರು ಬಿಜೆಪಿ ವಕ್ತಾರರು ನಿಮಗೆ ಪ್ರಶ್ನೆ ಕೇಳ್ತಾರೆ. ಮೇಡಮ್, ಒಂದೇ ಒಂದು ಪ್ರಶ್ನೆ, ಏನಿಲ್ಲ ನೋಡಿ ಶ್ರೀಕಂಠೇಗೌಡ್ರೆ, ಒಂದೇ ಒಂದು ನಿಮಿಷ ದಯವಿಟ್ಟು. ಈಗ DK ಶಿವಕುಮಾರ್ ಅವರು ಏನ್ ಹೇಳ್ತಾರೆ, ಕುಡಿಯೋದಕ್ಕೆ ನೀರಿಲ್ಲ, ಅದಕ್ಕೋಸ್ಕರ ಯಾರು ಬೆಳೆ ಬೆಳಿಬೇಡಿ ಅಂತ. ಯಾವಾಗ ಆಲ್ಮೋಸ್ಟ್ 15-20 ದಿವಸದ ಮುಂಚೆ ಬರಗಾಲ ಇದೆ ಅಂತ. ಒಂದ್ ನಿಮಿಷ ಮುಗಿಸ್ಬಿಟ್ಟು ಮೇಡಮ್ ಪ್ರಶ್ನೆ. ಇದೇ ಸಮಸ್ಯೆ. ನಾನು ಅಷ್ಟು ತಾಳ್ಮೆಯಿಂದ ಕೂತಿದ್ದೀನಿ ಆಗ್ಲಿಂದಾನು. ತಾಳ್ಮೆಯಿಂದ ಪ್ರಶ್ನೆ ಪೂರ್ತಿ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಜನ ತಪ್ಪು ತಿಳ್ಕೊತಾರೆ. DK ಶಿವಕುಮಾರ್ ಅವರು ನಮ್ಮ ರೈತರಿಗೆ ಬೆಳೆಯನ್ನ ಇಡಬೇಡಿ ಅಂತ ಹೇಳ್ತಾರೆ. ಬೇರೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಅಷ್ಟು ಕಾನ್ಫಿಡೆಂಟ್ ಆಗಿ ಬೆಳೆ ಬೆಳೀರಿ ಅಂತ ಹೇಳ್ತಾರೆ. ಅವ್ರು ಬೆಳೆ ಇಟ್ಟಿದ್ದೀನಿ ಆಲ್ರೆಡಿ, ನನಗೆ ನೀರು ಬಿಡಿ ಅಂತ ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಬೆಳೆಗೆ ನೀರಿಲ್ಲ, ಕುಡಿಯೋದಕ್ಕೆ ನೀರಿಲ್ಲ ಅಂತ ನಾವು ವಾದ ಮಾಡ್ತಾ ಇದೀವಿ. ತಮಿಳುನಾಡಿಗೆ ಅಷ್ಟೊಂದು ಆತ್ಮವಿಶ್ವಾಸ ಬರೋದಕ್ಕೆ ಕಾರಣ ಯಾರು? ನೀವೇ ತಾನೇ. ನಿಮ್ಮವರು DK ಶಿವಕುಮಾರ್ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ ಹತ್ರ ಹೇಳಿಕೆ ಕೊಟ್ಟಿರೋದ್ರಿಂದಲೇ ಇವತ್ತು ತಮಿಳುನಾಡು ಆತ್ಮವಿಶ್ವಾಸ ಬಂದಿರೋದು. ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಬೆಳೆ ಬೆಳಿಬೇಡಿ ಹೊಸ ಮೈತ್ರಿ ಆಗಿದೆ, ಟಿವಿಕೆ ಜೊತೆಯಲ್ಲಿ ಚೆನ್ನಾಗಿರ್ಬೇಕು ಬಾಂಡಿಂಗು, ಹಾಗಾಗಿ ಕಾಂಗ್ರೆಸ್ ನೀರ್ ಹರಿಸುತ್ತೆ. ಇದು ಕೇಳಲಿಕ್ಕೆ ಸಿಂಪಲ್ ಅನ್ಸುತ್ತೆ ಸರ್, ಬಟ್ ನದಿ ನೀರು ಹಂಚಿಕೆ ಅನ್ನೋದು ಇಷ್ಟು ಸಿಂಪಲ್ ವಿಚಾರ ಅಲ್ಲ. ನಿಮಗೂ ಗೊತ್ತಿದೆ, ಟಿವಿಕೆ ಜೊತೆ ಫ್ರೆಂಡ್ಶಿಪ್ ಗೋಸ್ಕರ ನೀರ್ ಹರಿಸ್ತೀವಿ ಅಂತಂದ್ರೆ 108 ಲಿಗಾಲಿಟೀಸ್ ಅಡ್ಡ ಬರುತ್ತೆ, ಟೆಕ್ನಿಕಲ್ ವಿಚಾರಗಳು ಅಡ್ಡ ಬರುತ್ತೆ. ಅಶ್ವಿನ್ ನಾನು ಅದನ್ನೇ ಕೇಳ್ತಿದ್ದೀನಿ ಮೇಡಮ್, ನಿಮ್ಮ ಪರವಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ ಉತ್ತರ. ಸರ್ಕಾರ ಎಡವಿದೆಯಲ್ಲಿ ಅಂತ ಹೇಳ್ತೀನಿ, ಇನ್ಕ್ಲೂಡಿಂಗ್ ಸನ್ಮಾನ್ಯ ಸಿದ್ದರಾಮಣ್ಣ ಅವರು ಆದಿಯಾಗಿನೂ. ಯಾಕೆಂದ್ರೆ DK ಶಿವಕುಮಾರ್ ಅವರು ಬಂದು 2 ತಿಂಗಳಾಗಿದೆ ಅಲ್ಲ, ಆದ್ರೂ 4 ತಿಂಗಳು ಟೈಮ್ ಫ್ರೇಮ್ ಅಲ್ಲಿ ಸಿದ್ದರಾಮಣ್ಣ ಆದಿಯಾಗೂ ಎಡವಿದ್ದಾರೆ. ರೀಸನ್ ಇಷ್ಟೇ, ಇವರು DMK ಸರ್ಕಾರ ಇತ್ತು,
DMK ಸರ್ಕಾರ ಇದ್ದಾಗ ಏನೇನ್ ಕ್ರಮ ಕೈಗೊಳ್ಬೇಕು ಇವ್ರ ಜೊತೆನೆ INDA ಒಕ್ಕೂಟ ಇತ್ತು, ಅಲ್ಲೂ ಅವ್ರು ಎಡುವುದ್ರು. ಸರಿ, ಇವತ್ತು ಟೆಕ್ನಿಕಲಿ ಫೇಲ್ಯೂರ್ ಆದ್ರು, CWRC ಇಂದ ನಿಮ್ಗೆ ತೀರ್ಪು ಬಂತು, ಅದರಿಂದ ರೈತರು ರಸ್ತೆ ಏನ್ ಮಾಡಿದ್ರಿ, ಇವತ್ತು ಒಂದು ಸಭೆ ಮಾಡ್ಲಿಲ್ಲ. ದಸರಾಗೆ ಇನ್ನು ಊರ್ಗೂ ಮುಂಚೆ ಸಭೆ ವಿಜಯ್ ಜೊತೆ ಮಾತುಕತೆ ಮೂಲಕ ನೀರನ್ನ ಉಳಿಸ್ಕೊಳ್ತಾರ DK ಶಿವಕುಮಾರ್ ಅಂತಂದ್ರೆ 62% ಜನಕ್ಕೆ ಇಲ್ಲ. ನನಗೆ ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್ ಸರ್. 62% ಜನಕ್ಕೆ ಉಳಿಸ್ಕೊಳ್ಳೋದಿಲ್ಲ ಅಂತ ಹೇಳಿ ಉತ್ತರ ಬರ್ತಾ ಇದೆ. ಐ ರಿಯಲಿ ಡೋಂಟ್ ಹ್ಯಾವ್ ಟೈಮ್ ಸರ್. ಕ್ವಿಕ್ಲಿ. ಸ್ವಾತಿ ಅವರೇ, ನೀವು ಇವಾಗ ಹೇಳಿದ್ರೆ ಸಿದ್ದರಾಮಯ್ಯ ಅವರಿನಲ್ಲಿ ಜಲಾಶಯಗಳು ತೊಳಗ್ತಿತ್ತು, DK ಶಿವಕುಮಾರ್ ಅವಧಿನಲ್ಲಿ ಹಾಗಾದ್ರೆ ನೀರಿಲ್ಲ ಅಂದ್ರೆ ಹಂಗಾರೆ ಲತ್ತೆ ಕಾಲ ಅವ್ರದ್ದು. ಎನಿವೆ, ನನಗೆ ಪಾಲಿಟಿಕ್ಸ್ ಬೇಡ. ರಾಜಾರಾವ್ ಸರ್ ಹೇಳಿದ ರೀತಿಯಲ್ಲಿ ಕೇವಲ CWMA ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಸ್ವಾತಿ ಚಂದ್ರಶೇಖರ್ ಅವರು ಈ ಸಲಹೆಯನ್ನ, ಹಿರಿಯ ನೀರಾವರಿ ತಜ್ಞರು ಕೊಟ್ಟಿರುವ ಸಲಹೆಯನ್ನ ಸರ್ಕಾರ ಸ್ವೀಕರಿಸಲಿ ಅಂತ ಆಶಿಸ್ತಾ, ಥ್ಯಾಂಕ್ ಯು. ನನಗೆ ಸಮಯ ಇದೆ ಇಷ್ಟೇ. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ, ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH